ದೇವಜನರೇ, ಕಳೆದ ವಾರ ನಾವು ಯಾವ ಅಂಶವನ್ನು ಆಲೋಚನೆ ಮಾಡಿದ್ವಿ? ಕಳೆದ ವಾರ ನಾವು ಆಲೋಚನೆ ಮಾಡಿದಂತಹ ಅಂಶದ ಹೆಸರೇನು? ಈ ಎಲ್ಲೋ ನಿಮ್ಮನ್ನು ಬಂಧಿಸಿಟ್ಟಾಗ ನೀವು ಪಕ್ಕದಲ್ಲಿರುವಂತಹ ವ್ಯಕ್ತಿ ಜೊತೆ ಬಾ ಇಲ್ಲಿ ಅಂತ ಕಿವಿಯಲ್ಲಿ ಹೇಳ್ದಂಗಿದೆ. ಜೋರಾಗಿ ಹೇಳಿ. ಕಳೆದ ವಾರ ನಾವು ಅಪವಾದಿಯ ಕಾರ್ಯಗಳು ಭಾಗ 1 ಕಳೆದ ವಾರ ನಾವು ಆಲೋಚನೆ ಮಾಡಿ ನೋಡಿದ್ವಿ. ಇವತ್ತು ಭಾಗ 2 ನೋಡ್ತಿದ್ದೇವೆ. ಅಪವಾದಿಯ ಕಾರ್ಯಗಳು ಅನ್ನುವಂತಹ ಅದೇ ಅಂಶದ 2ನೇ ಭಾಗವನ್ನು ಆಲೋಚನೆ ಮಾಡಿ ನೋಡುತ್ತಿದ್ದೇವೆ. 2ನೇ ಭಾಗಕ್ಕೆ ಹೋಗುವುದಕ್ಕಿಂತ ಮುಂಚೆ ಮೊದಲನೇ ಭಾಗದಲ್ಲಿ ಏನೇನು ಆಲೋಚನೆ ಮಾಡಿದ್ವಿ ಅನ್ನುವಂತಹ ನೆನಪಿದೆಯಲ್ವಾ? ನೆನಪಿದೆಯಾ ನಮಗೆ? ಅಟ್ಲೀಸ್ಟ್ ಒಂದು 5%, 10% ನೆನಪಿದೆಯಾ? ಕಳೆದ ವಾರ ನಾವು ಸಾಕಷ್ಟನ್ನು ನೋಡಿದ್ದೀವಿ. ಅಪವಾದಿ ಹೇಗೆಲ್ಲ ಟಾರ್ಗೆಟ್ ಮಾಡ್ತಾನೆ, ಏನನ್ನೆಲ್ಲ ಮಾಡ್ತಾನೆ, ಯಾವ ಥರ ಆಲೋಚನೆಗಳನ್ನು ಕೊಡ್ತಾನೆ ಅನ್ನುವಂತಹದ್ರ ಬಗ್ಗೆ ಸಾಕಷ್ಟನ್ನು ನೋಡಿದ್ದೀವಿ. ಇಲ್ಲೂ ಸಭೆಯಲ್ಲಿರುವಂತಹ ಒಬ್ಬರು ಆಂಟಿಯವರು ಮಾತಾಡಬೇಕಾದ್ರೆ ರೀಸೆಂಟಾಗಿ ಒಂದು ಮಾತನ್ನು ಹೇಳಿದರು. ಬ್ರದರ್, ಒಬ್ಬ ವ್ಯಕ್ತಿಗೆ ಸುವಾರ್ತೆಯನ್ನೆಲ್ಲ ಹೇಳಿ, ಕಷ್ಟಪಟ್ಟು ಯೇಸುಕ್ರಿಸ್ತರನ್ನು ನಂಬಿಕೊಳ್ಳಿ, ರಕ್ಷಣೆ ಹೊಂದುತ್ತೀರಾ, ಈ ಮಾಹಿತಿಯನ್ನೆಲ್ಲ ತಿಳಿಸಿ ಸುಮಾರು ದಿನಗಳು ಕಷ್ಟಪಟ್ಟು ಹೇಳಿದ ನಂತರ ಬ್ಯಾಪ್ಟಿಸಮ್ ತಗೊಳ್ತೀನಿ ಅಂತಲೇ ಹೇಳ್ತಿದ್ದ ಆ ವ್ಯಕ್ತಿ ಒಂದಷ್ಟು ಕಾಲ. ಆದರೆ ಯಾಕೋ ಸಡನ್ನಾಗಿ ಈಗ ಕೇಳಿದ್ರೆ ನಾನು ಬ್ಯಾಪ್ಟಿಸಮ್ ತಗೊಳ್ಳಲ್ಲ, ಯೋಚನೆ ಮಾಡಬೇಕು ಅಂತಿದ್ದಾನೆ ಅಂತ ಹೇಳಿದರು. ಈಗ ನೀವು ಹೇಳಿ, ಈ ಬ್ಯಾಪ್ಟಿಸಮ್ ತಗೊಳ್ಳುವಂತಹದ್ದು ಮೊದಲು ತಗೊಂಡಂತಹ ನಿರ್ಣಯ, ಈಗ ಬ್ಯಾಪ್ಟಿಸಮ್ ತಗೊಳ್ಳಲ್ಲ ಅಂತ ಹೇಳುವಂತಹದ್ದು ಸಡನ್ನಾಗಿ, ಇದೆಲ್ಲ ಏನಕ್ಕೋಸ್ಕರ ಆಗ್ತಿರುವಂತಹದ್ದು? ಏನಕ್ಕೋಸ್ಕರ ಆಗ್ತಿರುವಂತಹದ್ದು? ನಾವು ಕಳೆದ ವಾರ ಈ ಅಪವಾದಿ ಮತ್ತು ತನ್ನ ಅನುಚರರ ಬಗ್ಗೆ ಮಾತಾಡ್ತಾ ದೇವದೂತರ ಬಗ್ಗೆನೂ ಮಾತಾಡಿದ್ವಿ. ನಿಜನಾ? ದೇವದೂತರನ ಬಗ್ಗೆನೂ ಮಾತಾಡಿದ್ವಿ. ಏನು ದೇವದೂತರ ಕೆಲಸ ಏನು? ನೀಟಾಗಿ ಈ ದೇವರು ಅಂದ್ಕೊಂಡಿರುವಂಥ ಸಂಕಲ್ಪವನ್ನು ನೆರವೇರಿಸಲಿಕ್ಕೆ ಅರೇಂಜ್ಮೆಂಟ್ಸ್ ಏನೇನು ಬೇಕೋ ಇವೆಲ್ಲವನ್ನು ಮಾಡುವಂತಹದ್ದು ಯಾರ ಕೆಲಸ? ದೇವದೂತರ ಕೆಲಸ. ನಾವು ಕಳೆದ ವಾರ ದಾನಿಯೇಲನ ಗ್ರಂಥದ ಬಗ್ಗೆ ಮಾತಾಡ್ಕೋಬೇಕಾದ್ರೆ ಈ ಪ್ರಸ್ತಾವನೆಯನ್ನು ತಗೊಂಡಿದ್ವಿ. ಏನು? ಒಂದು ದೇವರು ಅಂದ್ಕೊಂಡಂತಹ ಮಾಹಿತಿಯನ್ನು ತನ್ನ ಭಕ್ತರಿಗೆ ಮುಟ್ಟಿಸುವಂತಹದ್ದು ದೇವದೂತರ ಕೆಲಸ ಅಲ್ವಾ? ಇಲ್ಲೂ ಅಷ್ಟೇ, ಒಬ್ಬ ಮನುಷ್ಯ ನಾನು ಬ್ಯಾಪ್ಟಿಸಮ್ ತಗೊಳ್ತೀನಿ, ನಾನು ಕೇಳಿರುವಂತಹ ಸುವಾರ್ತೆಗೆ ಅನುಸಾರವಾಗಿ ನಾನು ಬ್ಯಾಪ್ಟಿಸಮ್ ತಗೊಳ್ತೀನಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡಲ್ಲಿ ದೇವದೂತರು ಎಷ್ಟು ಕೆಲಸ ಮಾಡಿರ್ತಾರೆ ಅಂತ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ಒಬ್ಬ ಮನುಷ್ಯನ ಬಾಯಿಂದ ನಾನು ಬ್ಯಾಪ್ಟಿಸಮ್ ತಗೊಳ್ತೀನಿ ಅನ್ನುವಂತಹ ಮಾತು ಬರಬೇಕಂದ್ರೆ ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ದೇವದೂತರು ಎಷ್ಟು ಕೆಲಸ ಮಾಡಿರಬೇಕು, ಹೌದಾ? ಒಬ್ಬರನ್ನು ಸುವಾರ್ತೆಗೋಸ್ಕರ ಕಳಿಸ್ಬೇಕು, ಅವ್ರ ಮನಸ್ಸು ಮುಟ್ಟುವಂತಹ ಮಾತನ್ನು ಇವರ ಬಾಯಿಂದ ಹೇಳಿಸ್ಬೇಕು, ಆ ವ್ಯಕ್ತಿಯ ಮನೆ ಪರಿಸ್ಥಿತಿಗಳು ಅದು ಇದು ಎಲ್ಲವೂ ಸಹ ಸುಧಾರಣೆಯಾಗಿರಬೇಕು. ಯಾಕೆಂದರೆ ಆವಾಗಲೇ ಅಲ್ವಾ ಆ ವ್ಯಕ್ತಿ ಏನಾದರೂ ಕೇಳಿದ್ರೆ ಹೋಗುವಂತಹ ತಲೆಗೆ ಇದಾಗಬೇಕು. ಇದೆಲ್ಲ ಆಗಿ ಒಂದಷ್ಟು ದಿನಗಳಾದ ನಂತರ ಆ ವ್ಯಕ್ತಿ ಒಂದು ಕನ್ಕ್ಲೂಷನ್ಗೆ ಬರ್ತಾನೆ. ದೇವದೂತರು ಎಲ್ಲ ಹೋಗಿ ನೀಟಾಗಿ ಸೆಟ್ ಮಾಡ್ತಾರೆ. ಸೆಟ್ ಮಾಡಿದ್ಮೇಲೆ ಆ ವ್ಯಕ್ತಿ ಬಾಯಿಂದ ಏನು ಬರುತ್ತೆ? ನಾನು ಅಷ್ಟರಲ್ಲಿ ಯಾರಿರ್ತಾರೆ ಪಕ್ಕದಲ್ಲೇ ಸುತ್ತ ಯಾರು ಕಾಯ್ಕೊಂಡಿರ್ತಾರೆ ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ. ಹೇಗಾದರೂ ಮಾಡಿ ಇದನ್ನು ಹೊಡೆದಾಕ್ಬೇಕಲ್ವ? ಅನ್ಯಾಯವಾಗಿ ಒಬ್ಬ ವ್ಯಕ್ತಿ ಹೋಗಿ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತಿದ್ದಾನೆ. ಅನ್ಯಾಯವಾಗಿ ಒಬ್ಬ ವ್ಯಕ್ತಿ ಹೋಗಿ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತಿದ್ದಾನೆ, ಕ್ರಿಸ್ತನಿಗೆ ಹತ್ತಿರ ಆಗ್ತಿದ್ದಾನೆ, ತನ್ನ ಹಿಂದೆ ಮಾಡಿದಂತಹ ಪಾಪಗಳನ್ನೆಲ್ಲ ತೊಳ್ಕೊಳ್ಲಿಕ್ಕೆ ರೆಡಿ ಆಗ್ತಿದ್ದಾನೆ, ಪರಲೋಕಕ್ಕೆ ಮೊದಲನೇ ಮೆಟ್ಲು ಹತ್ತಿದ್ದಾನೆ ತನ್ನ ಜೀವನದಲ್ಲಿ ಅಂತ ಹೇಳಿ ಯಾರು ನೋಡ್ತಿದ್ದಾರೆ? ಅಪವಾದಿ. ಏನೇನು ಮಾಡ್ತಾನೆ? ಅದಕ್ಕೆ ಏನೇನು ಮಾಡ್ತಾನೆ? ಏನು ಬೇಕಾದರೂ ಮಾಡ್ತಾನೆ. ಕಳೆದ ವಾರ ನಾವೊಂದು ಕೀ ವರ್ಡನ್ನು ಮಾತಾಡ್ಕೊಂಡಿದ್ವಿ ಅಪವಾದಿಯ ಬಗ್ಗೆ. ಆ ಕೀ ವರ್ಡ್ ಏನು ಮಾಡ್ತಾನೆ ಅಪವಾದಿ? ಎಕ್ಸಾಕ್ಟ್ಲಿ, ಸತ್ಯವೇದದಲ್ಲಿ ಇದೇ ಮಾತನ್ನು ಬರೆದಿದ್ದಾರೆ. ಒಂದ್ಸರಿ ನೋಡೋಣ ಒಂದ್ಸರಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ.
ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಎರಡನೇ ವಚನದಲ್ಲಿ ಒಂದು ಕೀ ಪಾಯಿಂಟ್ ಅನ್ನು ಓದ್ಕೊಂಡ್ವಿ. ಅಲ್ಲಿ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೋಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಏನು ಮಾಡ್ತಾನಂತೆ ಅಪವಾದಿಯ ಕೆಲಸ? ಏನಂತೆ? ಪ್ರೇರೇಪಿಸುವಂತಹದ್ದು. ಇನ್ನೊಂದ್ಸರಿ ಓದೋಣ ಅದೇ ಆ ಮಾತನ್ನು ಮಾತ್ರ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಈ ಅಧಿಪತಿ ಮಾಡುವಂಥ ಕೆಲಸ ಏನಂತೆ? ಅಂದರೆ ನಂಬಲೋಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ. ಅಪವಾದಿಯ ಕೆಲಸ ಏನು? ಯಾರಲ್ಲಿ ಸ್ವಲ್ಪ ಸ್ವಲ್ಪ ಅಪನಂಬಿಕೆ, ತನಗೆ ಜಾಗ ಕೊಟ್ಟರೆ ಸಾಕು. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಜಾಗ ಕೊಟ್ಟರೆ ಸಾಕು ಅಪವಾದಿಗೆ. ಅಷ್ಟು ಜಾಗ ಯಾರ ಮನಸ್ಸಲ್ಲಿದೆಯೋ ಅವ್ರ ಮನಸ್ಸಲ್ಲಿ ಸೇರಿ ಏನು ಮಾಡ್ತಾನಂತೆ? ಅವಿಧೇಯತೆಗೆ ಪ್ರೇರೇಪಿಸ್ತಾನಂತೆ. ಈ ಆಗಾಗ ಬಟ್ಟೆಯನ್ನೆಲ್ಲ ನೋಡಿದ್ದೀವಲ್ವ, ದೊಡ್ಡ ದೊಡ್ಡ ವಸ್ತ್ರಗಳು, ಚಿಕ್ಕ ಹೋಲಾದರೆ ಸಾಕು ಏನಾಗೋಗುತ್ತೆ? ಚಿಕ್ಕ ಹೋಲಾದರೆ ಸಾಕು ಏನಾಗತ್ತೆ? ಹರ್ಕೊಂಡು ಬರ್ತಾ ಇರುತ್ತೆ. ಒಂದಿನ ಬರುತ್ತೆ, ಅವತ್ತು ಸ್ಕ್ರೀನ್ 2 ಭಾಗವಾಗತ್ತೆ. ಈ 2 ಭಾಗ ಆಗಲಿಕ್ಕೆ ಕಾರಣ ಏನು? ಆ ಚಿಕ್ಕ ಹೋಲು. ಅದಕ್ಕೆ ಇಲ್ಲಿ ಹೇಳಿರುವಂತಹದ್ದು, ನಂಬಲೋಲ್ಲದವರ, ಚಿಕ್ಕದಾಗಿ ಅಪನಂಬಿಕೆ ಇದ್ದರೆ ಸಾಕು ಒಬ್ಬರ ಮನಸ್ಸಿನಲ್ಲಿ, ಅಷ್ಟು ಸಾಕಂತ ಅಪವಾದಿಗೆ ಒಳಗಡೆ ಬಂದು ಕಾರ್ಯವನ್ನು ಶುರು ಮಾಡಲಿಕ್ಕೆ. ಈಗ ನೀವು ಹೇಳಿ, ಬ್ಯಾಪ್ಟಿಸಮ್ ತಗೊಳ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ತಗೊಳ್ಳಲ್ಲ ಅಂತಿದ್ದಾನೆ ಅಂತ ಹೇಳಿದ್ರೆ ಯಾರು ಬಲವಾಗಿ ಕೆಲಸ ಮಾಡ್ತಿದ್ದಾರೆ ಹಿಂದೆ? ಅಪವಾದಿ, ತನ್ನ ಅನುಚರರು. ಇನ್ನೊಂದು ಕಡೆ ಯಾರು ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ? ದೇವದೂತರು. ಇವರಿಬ್ಬರ ನಡುವೆ ಹಿಂದೆ ನಡೆಯುತ್ತಿರುವಂತಹ ಫೈಟ್ ಅರ್ಥ ಆಗ್ತಿದೆಯಾ? ನಮಗೆ ಮುಂದೆ ಮಾತ್ರ ಸೀನ್ ಕಾಣಿಸ್ತಿದೆ. ಅದೇ ವ್ಯಕ್ತಿ ಹಿಂದೆ ತಗೊಳ್ತೀನಿ ಅಂದ ಬ್ಯಾಪ್ಟಿಸಮ್, ಇವತ್ತು ತಗೊಳ್ಳಲ್ಲ ಅಂತಿದ್ದಾನೆ. ಅದ್ರ ಹಿಂದೆ ಎಷ್ಟೆಷ್ಟು ದೊಡ್ಡ ಫೈಟ್ ನಡೀತಿದೆ ಅರ್ಥ ಆಗ್ತಿದೆಯಾ ನಮಗೆ? ಒಂದು ಕಡೆ ದೈವದೂತರು ಬಂದು ಎಲ್ಲ ಸೆಟ್ ಮಾಡುವಂತಹದ್ದು, ಇನ್ನೊಂದು ಕಡೆ ಅಪವಾದಿ ಬಂದು ಹಾಳು ಮಾಡುವಂತಹದ್ದು. ಹೌದಾ? ನ್ಯೂಸ್ಗಳಲ್ಲೆಲ್ಲ ಆಗಾಗ ನೋಡ್ತಿರ್ತೀವಲ್ವ ಪ್ರಿಯರೇ, ಒಂದು ಮಗುನೋ ಅಥವಾ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಆ ವ್ಯಕ್ತಿ ಈ ಕಡೆ ಬಂದಿದ ತಕ್ಷಣ ಗೋಡೆ ಪಟ್ ಅಂತ ಬಿದ್ದೋಗುತ್ತೆ. ಈ ವ್ಯಕ್ತಿ ಹೇಗೂ ಬಚಾವಾಗೋಗ್ತಾನೆ, ಎಸ್ಕೇಪ್ ಆಗ್ತಾನೆ ಆ ಸಂದರ್ಭದಿಂದ. ಇದನ್ನು ನೋಡಿದ್ದೀವಲ್ವ, ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀವಲ್ವ. ಏನು ಅಂತ ನಿಮಗನ್ಸುತ್ತೆ? ದೇವದೂತರ ಕೆಲಸನ ಏನಕ್ಕೋಸ್ಕರ? ದೇವದೂತರ ಕೆಲಸ ಏನು? ಏನಕ್ಕೋಸ್ಕರ ಕಾಯ್ತಿದ್ದಾರೆ? ಈ ವ್ಯಕ್ತಿ ದೇವರಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ, ಆದರೂ ಕಾಯ್ತಿರ್ತಾರೆ. ಏನಕ್ಕೋಸ್ಕರ? ನಾವು ಕಳೆದ ವಾರ ನೋಡಿದ್ವಿ, ದೇವರಲ್ಲಿ ನೀವು ಬರದೇ ಇರ್ಬೋದು, ಮುಂದೆ ಯಾರು ಖಚಿತವಾಗಿ ಬರ್ತಾರೆ ಅನ್ನುವಂಥ ಕ್ಲೂ ಇದೆ ದೇವರಿಗೆ. ನಿಮ್ಮ ಸಂತಾನದಿಂದ, ನಿಮ್ಮ ವಂಶದಿಂದ, ನಿಮ್ಮ ಮಕ್ಕಳಲ್ಲಿ ಅಥವಾ ನಿಮ್ಮ ಮೊಮ್ಮಕ್ಕಳಲ್ಲಿ ಯಾರಾದರೂ ಬಲವಾಗಿ ಬಂದು ದೇವರಲ್ಲಿ ನಿಂತ್ಕೊಳ್ಳುವಂಥವ್ರು ಇರ್ತಾರೇನೋ? ಅದು ಯಾರು ಗೊತ್ತು? ದೇವರಿಗೆ. ಈಗ ರಾಮೋಣ್ಣನವರನ್ನು ನಾವು ನೋಡ್ತೀವಿ. ಅವರ ತಂದೆ ತಾಯಿ ಕ್ರೈಸ್ತರ ಅಲ್ಲ, ಅವರ ತಾತ ಮುತ್ತಾತ ಅಲ್ಲ. ನೀವು ಯೋಚನೆ ಮಾಡಿ ನೋಡಿ, ಅವರು ದೇವರಲ್ಲಿ ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಒಂದು ಕಾಲದಲ್ಲಿ. ಯಾರು ಗೊತ್ತಿತ್ತು? ದೇವರಿಗೆ. ಈ ರೀತಿಯಾಗಿರುವಂಥ ಒಬ್ಬ ಮನುಷ್ಯನನ್ನು ಈ ರೀತಿಯಾಗಿರುವಂತಹ ಅಪಘಾತಗಳಿಂದ, ಈ ರೀತಿಯಾಗಿರುವಂತಹ ಆಪತ್ತುಗಳಿಂದ ಕಾಯ್ತಿರುವಂತಹದ್ದು ದೇವದೂತರು. ಕಳೆದ ವಾರ ನೋಡಿದ್ವಲ್ವಾ, ಯೇಸುಕ್ರಿಸ್ತರು ಮುಂದೆ ಬರಬೇಕು ಅಂತ ಹೇಳಿದಾಗ ಆ ವಂಶ ಪೂರ್ತಿಯನ್ನು ಬೀಳಿಸ್ಬೇಕು, ಹೇಗಾದರೂ ಮಾಡಿ ಲೈನನ್ನು ಇಲ್ಲಿ ಕಟ್ ಮಾಡಬೇಕು ಅಂತ ಅಪವಾದಿ ಸಾಕಷ್ಟು ಸರಿ ಯೋಚನೆ ಮಾಡ್ತಿದ್ನ. ಅಲ್ಲಿ ಕಟ್ಟಾಗಿದ್ರೆ ಏನಾಗೋಗ್ತಿತ್ತು ಅಲ್ವಾ? ಮತ್ತು ತನ್ನ ಟಾರ್ಗೆಟ್ ಎಲ್ಲಿರುತ್ತೆ ಅಂತ ಒಂದು ಸರಿ ಯೋಚನೆ ಮಾಡಿ ನೋಡಿ. ನಾವು ಇದ್ದೀವಿ ಅಂತ ಹೇಳಿದ್ರೆ ನಾವು ಮಾತ್ರ ಅಪವಾದಿಯ ಕಣ್ಣಿಗೆ, ದೇವರ ಕಣ್ಣಿಗೆ ಕಾಣಿಸ್ತಿರುವಂಥವ್ರಲ್ಲ. ನಮ್ಮಿಂದ ಬರುವಂತಹ ಮೊಮ್ಮಕ್ಕಳು ಯಾರ ಕಣ್ಣಿಗೆ ಕಾಣಿಸ್ತಿದ್ದಾರೆ? ದೇವರ ಕಣ್ಣಿಗೂ ಕಾಣಿಸ್ತಿದ್ದಾರೆ. ನೆಕ್ಸ್ಟ್ ಅಪವಾದಿಯ ಕಣ್ಣಿಗೂ ಕಾಣಿಸ್ತಿದ್ದಾರೆ. ನಿಮ್ಮ ಸಂತಾನದಲ್ಲಿ ಒಂದು 500 ವರ್ಷ ಆದ ನಂತರ ಯಾರೋ ಒಬ್ಬರು ಬರ್ಬೋದು, ಅಪೋಸ್ತಲರ ಥರ ಇರುವಂಥವ್ರು. ನಿಮಗೆ ಗೊತ್ತಾ? ಅಪೋಸ್ತಲರು ಮೊದಲನೇ ಶತಮಾನದಲ್ಲಿ ಅಪೋಸ್ತಲರು ಇದ್ರಲ್ವ, ಆ ರೀತಿ ಅಪೋಸ್ತಲರ ರೀತಿ ಇರುವಂಥವ್ರು ಯಾರೋ ಒಬ್ಬರು ಬರ್ಬೋದು ನಿಮ್ಮ ಸಂತಾನದಲ್ಲಿ ಒಂದು 500 ವರ್ಷ ಆದ ನಂತರ. ನಿಮಗೆ ಗೊತ್ತಿಲ್ಲ ಅಲ್ವಾ? ಅದು ಯಾರು ಗೊತ್ತು?
ದೇವ್ರಿಗೆ ಗೊತ್ತು, ಅಪವಾದಿಗೂ ಗೊತ್ತು. ಈಗ ಇಬ್ಬರೂ ಸಹ ದೊಡ್ಡ ಯುದ್ಧ ನಡೀತಿರುತ್ತೆ, ನಿಮಗೆ ಕಾಣದೇ ಇರುವಂತಹ ಯುದ್ಧ, ಕಣ್ಣಿಗೆ ಕಾಣದೇ ಇರುವಂತಹ ಆತ್ಮಗಳ ನಡುವೆ ಯುದ್ಧ ನಡೀತಿರುತ್ತೆ. ನಾವು ನೋಡ್ತೀವಲ್ವ, ಅದೇ ನಾನಾಗಲೇ ಹೇಳಿದೆ, ಆ ಗೋಡೆ ಬೀಳುವಂತಹದ್ದು. ಆದರೂ ಈ ವ್ಯಕ್ತಿ ಅಲ್ಲಿಂದ ತಪ್ಪಿಸ್ಕೊಡುವಂತಹದ್ದು, ದೇವರು ತಪ್ಪಿಸುವಂತಹದ್ದು, ದೇವದೂತರು ತಪ್ಪಿಸುವಂತಹದ್ದು, ಅದನ್ನೆಲ್ಲ ಒಂದ್ಸರಿ ನೀವು ನೋಡಿದಾಗ ನಾವು ಅದೇ ಅನ್ಕೊಬೇಕಾಗಿರುವಂತಹದ್ದು, ಇದು ದೇವದೂತರ ಕೆಲಸ. ಇಷ್ಟಕ್ಕೂ ಆ ವ್ಯಕ್ತಿಯನ್ನು ಗೋಡೆ ಇರುವಂಥ ಸ್ಪಾಟ್ಗೆ ಕರ್ಕೊಂಡು ಬಂದು ಪ್ರೇರೇಪಣೆ ಮಾಡಿ ಎಲ್ಲ ಕರ್ಕೊಂಡು ಬಂದಿರುವಂತಹದ್ದು ಯಾರು ಗೊತ್ತಾ? ಆ ವ್ಯಕ್ತಿಯ ಜಾಗಕ್ಕೆ ಬರೋಂಗೆ ಇರೋದಿಲ್ಲ. ಇಷ್ಟಕ್ಕೂ ಹೋಗು, ಫ್ರೆಂಡ್ನ ಮೀಟ್ ಮಾಡು, ರಿಲೇಟಿವ್ಸ್ನ ಮೀಟ್ ಮಾಡು, ನೆಟ್ವರ್ಕ್ ಸಿಗ್ತಿಲ್ಲ ಅಲ್ಲೋಗಿ ಆಚೆ ಮಾತಾಡು. ಮಳೆ ಬರ್ತಿರ್ಬೇಕಾದ್ರೆ ಈ ನಾರ್ಮಲಾಗಿ ಮಲೆನಾಡು ಕಡೆಯಲ್ಲಿ ಭೂಕುಸಿತಗಳು ನಾರ್ಮಲಿಗೆ ಆಗ್ತಿರುತ್ತೆ, ಏಕೆಂದರೆ ಯಾವಾಗಲೂ ಮಳೆ ಬರ್ತಿರುತ್ತಲ್ವ, ಲ್ಯಾಂಡ್ ಸ್ಲೈಡ್ಸ್ ಅಂತ ಹೇಳಿ ಕರಿತೇವೆ. ಅಲ್ಲಿ ಹೋಗಿ ನಿಂತ್ಕೋ, ಅಲ್ಲಿ ಹೋಗಿ ನಿಂತ್ಕೋ, ಅಲ್ಲಿ ಹೋಗಿ ನಿಂತ್ಕೋ ಅಂತ ಪ್ರೇರೇಪಣೆ ಕೊಟ್ಟಿದ್ಯಾರು? ಅಪವಾದಿ. ಆ ವ್ಯಕ್ತಿ ಇನ್ನೇನು ಗೋಡೆ ಕುಸಿಬೇಕಾದ್ರೆ ಈ ಕಡೆಗೆ ಬರಬೇಕು, ಹೇಗಾದರೂ ಮಾಡಿ, ಆ ಕಡೆ ಹುಳ ಬಂತೋ ಅಥವಾ ಗಾಳಿ ಜಾಸ್ತಿ ಬೀಸ್ತಿದೆಯೋ ಈ ಕಡೆ ಬರಬೇಕು ಅನ್ನುವಂತೆ ಕ್ರಿಯೆ ಮಾಡಿದ ಯಾರು? ದೇವದೂತರು. ಇದು ಫೈಟ್ ಅವರಿಬ್ಬರ ಮಧ್ಯ. ಈ ವ್ಯಕ್ತಿ ಬರೀ ಪಾತ್ರಧಾರಿ ಮಾತ್ರ, ಅಲ್ಲಿ ನಿಂತ್ಕೊಂಡಿರುವಂತಹ ವ್ಯಕ್ತಿ ಪಾತ್ರಧಾರಿ ಮಾತ್ರ. ಅದು ಹಿಂದೆ ನಡೀತಿದೆ ದೊಡ್ಡ ದೊಡ್ಡ ಫೈಟ್. ಅದಕ್ಕೆ ನಾವು ಕಳೆದ ವಾರ ಒಂದು ರೆಫರೆನ್ಸನ್ನು ಸಹ ಕೋಟ್ ಮಾಡ್ಕೊಂಡ್ವಿ. ನಾವು ಓದಿಲ್ಲ, ಅದರ ಬಗ್ಗೆ ಮಾತಾಡ್ಕೊಂಡಿದ್ದೀವಿ. ಇಬ್ರಿಯರಿಗೆ ಬರೆದ ಪತ್ರಿಕೆ, ದೂತರ ಕೆಲಸ ಏನು? ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ, 1:14. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ? ಈ ದೇವದೂತರೆಲ್ಲ ಏನು ಮಾಡ್ತಾರಂತೆ? ನಮಗೆ ಸೇವೆ ಮಾಡ್ತಾರೆ. ಆ ಸೇವೆಯಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ? ಎಲ್ಲ ಸೆಟ್ ಮಾಡಿ ನೀಟಾಗಿ ಈ ಅಪವಾದಿಯ ಪ್ರೇರೇಪಣೆಗೆ ನೀವು ಒಳಗಾಗದಂತೆ ಕಾಪಾಡುವಂತಹದ್ದು ಈ ಸೇವೆಯಲ್ಲಿ ಒಂದು ಭಾಗ. ಹೌದಾ? ಇಲ್ಲ, ಅದಕ್ಕೆ ಬರ್ತಿರುವಂತಹದ್ದು ರಕ್ಷಣೆಯನ್ನು ಸ್ವಾಸ್ಥ್ಯವಾಗಿ ಹೊಂದಬೇಕಾಗಿರುವಂಥ ಆತ್ಮಗಳಿಗೆ ಸೇವೆ ಮಾಡ್ತಾರಂತೆ. ಯಾರು? ದೇವದೂತರು. ರಕ್ಷಣೆ ಹೊಂದಬೇಕಾಗಿರುವಂತಹ ನಾವೇ ಅಲ್ವಾ? ಅಂತಿಮವಾಗಿರುವಂತಹ ಪರಲೋಕ ಅನ್ನುವಂತಹ ರಕ್ಷಣೆಗೆ ಪ್ರವೇಶಿಸಲ್ಪಡಬೇಕಾಗಿರುವಂತಹ ನಾವೇ ಅಲ್ವಾ? ಈಗ ನಮ್ಮನ್ನು ಈ ಭಕ್ತಿಯಲ್ಲೇ ಇರುವಂತೆ ಕಾಪಾಡುವಂತಹದ್ದು ಯಾರ ಕೆಲಸ ಅಂತೆ? ದೇವದೂತರ ಕೆಲಸ. ನಾವು ಆ ಕಡೆ ಈ ಕಡೆ ಹೋಗೋದಂತೆ ನೋಡ್ಕೋಬೇಕು. ದೇವರ ಆಜ್ಞೆಯ ಮೇರೆಗೆ ನಾವು ಆ ಕಡೆ ಈ ಕಡೆ ಹೋಗತ್ತೆ. ದೇವರ ಆಜ್ಞೆ ಏನು ಕೊಟ್ಟಿದ್ದಾರೋ ದೇವದೂತರಿಗೆ ಹೆಂಗೆಲ್ಲ ಕಾಯಬೇಕು ನನ್ನ ಮಕ್ಕಳನ್ನು ಅಂತ ಹೇಳಿದಾರೋ ದೇವದೂತರಿಗೆ, ಹಂಗಂಗೆಲ್ಲ ಕಾಯಬೇಕು ನಮ್ಮನ್ನು. ಅಪವಾದಿ ಬರ್ತಾನೆ, 5 ನಿಮಿಷ ಬರ್ತಾನೆ, ಏನೋ ಮನಸ್ಸೆಲ್ಲ ಕೆಡಿಸ್ಬಿಟ್ಟು ಹೊರಟೋಗ್ತಾನೆ. ಅದು ನಾವು ಮಾಡಬಾರ್ದು ಅಂದರೆ ಮತ್ತೆ ದೇವದೂತರು ಇಳಿದು ನಮಗೆ ಇನ್ನೊಂದು ಥರ ಪ್ರೇರೇಪಿಸ್ಬೇಕು ನಮ್ಮ ಜೀವನಗಳಲ್ಲಿ. ಈ ಫೈಟು ಕೊನೆಯವರೆಗೂ ನಡೀತಾನೇ ಇರತ್ತಂತೆ. ಇದರಲ್ಲಿ ನಾವು ಎಷ್ಟು ಗಟ್ಟಿಯಾಗಿದ್ದೀವಿ? ನಾವೀಗಾಗಲೇ ಮಾತಾಡಿಕೊಂಡ ಹಾಗೆ ಇದರಲ್ಲಿ ನಾವು ಎಷ್ಟು ದೃಢವಾಗಿ ನಿಂತಿದ್ದೀವೋ ದೇವದೂತರ ಕೆಲಸ, ದೇವರ ಕೆಲಸ ಅಷ್ಟು ಸುಲಭವಾಗತ್ತೆ ಅಲ್ವಾ? ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದ್ಕೊಳ್ಳಿ, ಒಂದು ಕ್ಲಾಸ್ ರೂಮಲ್ಲಿ ಇಬ್ಬರಿದ್ದಾರೆ. ಅದರಲ್ಲಿ ಒಬ್ಬ ತುಂಬ ಚೆನ್ನಾಗಿ ಓದ್ತಾನೆ, ಇನ್ನೊಬ್ಬ ಚೆನ್ನಾಗಿ ಓದೋದಿಲ್ಲ. ಈಗ ಚೆನ್ನಾಗಿ ಓದುವಂತಹ ಹುಡುಗನ ಕಡೆ ಅಷ್ಟೊಂದು ಕಾಳಜಿ ತೋರಿಸ್ಬೇಕಾಗಿಲ್ಲ ಟೀಚರು. ಯಾಕೆ? ಅವ್ನು ಹೆಂಗಿದ್ರೂ ಪಾಸ್ ಆಗ್ತಾನೆ. ಇನ್ನೊಬ್ಬ ಇರ್ತಾನಲ್ವ, ಇವ್ನು ಹೆಂಗಿದ್ರೂ ಪಾಸ್ ಆಗೋದಿಲ್ಲ ಅಂತ ಟೀಚರ್ಗೆ ನೀಟಾಗಿ ಕ್ಲಾರಿಟಿ ಬಂದುಬಿಟ್ಟಿರುತ್ತೆ. ಹೌದಲ್ವ? ಈಗ ಏನು ಮಾಡ್ಬೇಕು ಟೀಚರು? ಅವ್ನ ಕಡೆ ಎಕ್ಸ್ಟ್ರಾ ಪ್ರೆಷರ್ ಹಾಕಬೇಕು, ಎಕ್ಸ್ಟ್ರಾ ಒತ್ತಡ ಕೊಡಬೇಕು, ಎಕ್ಸ್ಟ್ರಾ ಪಾಠ ಹೇಳ್ಕೊಡ್ಬೇಕು. ಹೌದಾ? ಈ ಪರಿಸ್ಥಿತಿ ಇದೆ ದೇವರಿಗೆಲ್ಲಿ. ಇದೇ ಪರಿಸ್ಥಿತಿ ದೇವರು ಇರುವಂತಹದ್ದು. ಭೂಮಿಯ ಮೇಲೆ ಮಕ್ಕಳಿದ್ದಾರೆ, ಭಕ್ತರಿದ್ದಾರೆ ಅಂದರೆ ಈ ಗಟ್ಟಿಯಾಗಿ ದೃಢವಾಗಿ ನಿಂತಿರ್ತಾರಲ್ವ ಭಕ್ತರು. ಈ ಭಕ್ತರ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಬೇಕಾಗಿಲ್ಲ. ದೇವರ ಚಿಂತೆ ಇಲ್ಲ ಯಾರ ಮೇಲೆ? ಆ ಕಡೆ ಈ ಕಡೆ ಅಲ್ಲಾಡಿಕೊಂಡು ಬಾರ್ಡರ್ ಲೈನಲ್ಲಿ ನಿಂತಿರ್ತಾರಲ್ವ ಇವರ ಮೇಲೆ. ಯಾಕೆ? ಅಪವಾದಿ ಬಂದು ಯಾವಾಗ ಬೇಕಾದರೂ ಇವ್ರನ್ನ ಎತ್ಕೊಂಡು ಹೋಗ್ಬೋದು, ಯಾವಾಗ ಬೇಕಾದರೂ ಇವರ ಮನಸ್ಸನ್ನು ಪ್ರೇರೇಪಿಸಿ ಕ್ರಿಸ್ತ ಭಕ್ತಿಯಿಂದ ಹೊರಗಡೆ ಕರ್ಕೊಂಡು ಬರ್ಬೋದು. ಹೌದಾ? ಈ ದೇವದೂತರು ಏನು ಮಾಡ್ತಾರಂತೆ? ರಕ್ಷಣೆ ಹೊಂದುವಂತಹ ನಮಗೆ ಸೇವೆ ಮಾಡ್ತಾರೆ. ಆ ಸೇವೆಯಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ, ಈ ರೀತಿಯಾಗಿರುವಂತಹ ಕೆಲಸಗಳೆಲ್ಲವೂ ಸಹ ನಾವು ದೇವರ ಹತ್ತಿರನೇ ಇರುವಂತೆ ನೋಡ್ಕೊಳ್ಳುವಂತಹ ದೇವದೂತರ ಬಾಧ್ಯತೆ. ನಾವು ಭಕ್ತಿಯಿಂದ ದೂರ ಆಗದೇ ಇರುವಂತೆ ನೋಡ್ಕೊಳ್ಳುವಂತಹ ದೇವದೂತರ ಬಾಧ್ಯತೆ. ಅದಕ್ಕೆಲ್ಲ ಕರೆಕ್ಟ್ ಟೈಮಲ್ಲಿ ಸೆಟ್ ಮಾಡಬೇಕು ಪ್ರತಿಯೊಂದನ್ನು ಸಹ. ಹೌದಾ?
ನೀವು ಯೋಚನೆ ಮಾಡಿ ನೋಡಿ. ಯಾಕಂದರೆ ಇಷ್ಟೊಂದು ಫೈಟ್ಗಳು ನಡೀತಿದೆಯಾ ನಮ್ಮ ಹಿಂದೆ? ಹಾಂ, ಇಷ್ಟೊಂದು ದೊಡ್ಡ ದೊಡ್ಡ ಫೈಟ್ ನಡೀತಿದೆಯಾ? ಕಳೆದ ವಾರ ಒಂದು ಸೀರೀಸನ್ನು ಮಾತಾಡ್ಕೊಂಡು ಬಂದ್ವಿ, ನೆನಪಿದೆಯಾ? ಆದಿಕಾಂಡದಿಂದ ಹಿಡಿದು ಅಪವಾದಿ ಹೇಗೆ ಯಾರ್ಯಾರ ಮನಸ್ಸನ್ನು ಪ್ರೇರೇಪಿಸ್ಕೊಂಡು ಬಂದ ಅನ್ನುವಂಥದ್ದನ್ನು ಮಾತಾಡಿದ್ವಿ, ನೆನಪಿದೆಯಾ? ಆದಿಕಾಂಡದಿಂದ ಹಿಡಿದು ಯೇಸುಕ್ರಿಸ್ತರ ಭೂಮಿಯ ಮೇಲೆ ಬಂದು ಪ್ರವೇಶಿಸುವವರೆಗೂ ಏನೇನೆಲ್ಲ ನಡೀತು, ಹೇಗೆಲ್ಲ ಪ್ರೇರೇಪಿಸ್ತಾ ಅನ್ನುವಂಥದ್ದು ನೆನಪಿದೆಯಾ ನಮಗೆ? ಒಂದು ಸಾರಿ ಮೆಲುಕು ಹಾಕ್ಲಿಕ್ಕೆ ಪ್ರಯತ್ನ ಪಡೋಣ. ಯಾಕೆಂದರೆ ಇದು ಬೈ ಹಾರ್ಟ್ ಆಗಿ ನಮ್ಮೆಲ್ಲರೂ ಮನಸ್ಸುಗಳಲ್ಲಿರಬೇಕು. ಏನೇನಾಯಿತು ಹಳೆ ಒಡಂಬಡಿಕೆಯಿಂದ ಅಂತ ಹೇಳಿ. ಏನೇನಾಯಿತು? ಪ್ರಪ್ರಥಮವಾಗಿ ದೇವರು ಹೇಳಿದ್ರು ಅಪವಾದಿ ಹತ್ರ, ಏನಂತ? ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಜಜ್ಜುತ್ತೆ. ಆದರೆ ಅಪವಾದಿಗೆ ಏನು ಗೊತ್ತಿಲ್ಲ? ಜಜ್ತಾರೆ ಅಂತ ಗೊತ್ತು, ಯಾರು ಅಂತ ಗೊತ್ತಿಲ್ಲ, ಹೇಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಈಗ ದೇವರು ಒಬ್ಬೊಬ್ಬರಾಗಿ ಒಂದೊಂದಾಗಿ ಸಂತಾನವನ್ನು ತೆಗಿತಾರೆ ಭೂಮಿಯ ಮೇಲೆ, ಹೌದಾ? ಮೊಟ್ಟ ಮೊದಲನೇದಾಗಿ ನೋಹನ ಕಾಲದಲ್ಲಿ ಎಲ್ಲರ ಮನಸ್ಸನ್ನು ಏನಂತ ಪ್ರೇರೇಪಿಸ್ತಾ? ಪಾಪ ಮಾಡಿ, ಕೆಟ್ಟದ್ದು ಮಾಡಿ, ದೇವ್ರಿಗೆ ಯಾವುದು ಇಷ್ಟ ಇಲ್ವೋ ಅದನ್ನು ಮಾಡಿ. ನೀವು ದೇವ್ರಿಗೆ ಯಾವುದು ಇಷ್ಟ ಇಲ್ವೋ ಅದನ್ನು ಮಾಡಿದ್ರೆ ಏನಾಗುತ್ತೆ? ದೇವ್ರಿಗೆ ಕೋಪ ಬರುತ್ತೆ. ಕೋಪ ಬಂದರೆ ನಾಶ ಮಾಡ್ತಾರೆ. ನಾಶ ಮಾಡಿದ್ರೆ ನನ್ನ ತಲೆ ಜಜ್ಜುವಂಥವ್ರು ಬರಲಿಕ್ಕಾಗತ್ತಾ? ಆಗಲ್ಲ. ಇದು ಮೊದಲನೇ ಪ್ರೇರೇಪಣೆ. ರಕ್ಷಕರನ್ನು ಈ ಭೂಮಿಯ ಮೇಲೆ ಬರುವುದಕ್ಕೆ ತಡೀಲಿಕ್ಕೆ ಅಪವಾದಿಯ ಮೊದಲನೇ ಪ್ರೇರೇಪಣೆ. ಇನ್ನು ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇನ್ನೂ ಏನು ಕಾಣಿಸುತ್ತೆ? ಅಬ್ರಹಾಮನ ಹತ್ರ ಮಾತಾಡಬೇಕಾದ್ರೆ ಯಾರು ಚೆನ್ನಾಗಿ ಕೇಳಿಸ್ಕೋತಾರೆ? ಅಬ್ರಹಾಮನಿಗಿಂತ ಇನ್ನೂ ಯಾರು ಚೆನ್ನಾಗಿ ಕೇಳಿಸ್ಕೋತಿದ್ರು ಅಂತ ಮಾತಾಡ್ಕೊಂಡಿದ್ವಿ? ಅಪವಾದಿ. ಈ ಮನುಷ್ಯನ ಮೂಲಕ ಏನಾದರೂ ಬರ್ತಾರ ನನ್ನ ತಲೆ ಜಜ್ಜುವಂಥವ್ರು ಅಂತ ಬಂದು ಕಿವಿ ಓಪನ್ ಮಾಡ್ಕೊಂಡು ಕೂತ್ಕೊಂಡು ಕೇಳ್ತಿರ್ತಾನೆ. ಕನ್ಫರ್ಮ್ ಆಗಿದ ತಕ್ಷಣ ಅಬ್ರಹಾಮನ ಲೈನಲ್ಲೇ ಬರುವಂತಹದ್ದು ಅನ್ನುವಂತಹದ್ದು ಕನ್ಫರ್ಮ್ ಆಗಿದ ತಕ್ಷಣ ಯಾರಲ್ಲಿ ಹೋಗ್ತಾನೆ? ಸಾರಳಲ್ಲಿ. ಅಲ್ಲಿ ಪ್ರೇರೇಪಣೆ. ಮತ್ತೆ ನೆಕ್ಸ್ಟ್ ಅದಾದ ನಂತರ ಮತ್ತೆ ಯಾರಲ್ಲಿ ಹೋಗ್ತಾನೆ? ಅಬ್ರಹಾಮನಲ್ಲೇ. ಯಾಕೆಂದರೆ ಅಬ್ರಹಾಮನಿಗೆ ಎಲ್ಲ ತಂದೆಯಂದಿರಿಗೂ ಇರುವಂಥ ಕಾಳಜಿ ಅಲ್ವಾ? ನನಗೊಬ್ಬ ಮಗ ಇದ್ದಾನೆ, ಆ ಮಗನನ್ನೇ ಆಶೀರ್ವದಿಸು, ಇನ್ನೊಬ್ಬ ಮಗ ಏನಕ್ಕೋಸ್ಕರ? ನೆಕ್ಸ್ಟ್ ಅಬ್ರಹಾಮನಲ್ಲಿ. ಅದಾದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ವರ್ಷ ಆಗುತ್ತೆ, ಫರೋಹನಲ್ಲಿ ಎಲ್ಲ ಮಕ್ಕಳನ್ನು ಕೊಂದು ಬಿಡಬೇಕು. ಇಬ್ರಿಯರಲ್ಲಿ ಹುಟ್ಟಿದಂತಹ ಎಲ್ಲ ಮಕ್ಕಳನ್ನು ಕೊಂದು ಬಿಡಬೇಕು. ಅಲ್ಲಿ ಪ್ರೇರೇಪಣೆ ಆಯಿತಾ? ಅದಾದಮೇಲೆ ಮತ್ತೆ ಎಲ್ಲಿ ನೋಡ್ತೀವಿ ಪ್ರೇರೇಪಣೆಯನ್ನು? ಆಮೇಲೆ ಲೈನ್ಗಳು ಡಿವೈಡ್ ಆಗುತ್ತಲ್ವ, ಗೋತ್ರಗಳೆಲ್ಲ ಡಿವೈಡ್ ಆಗುತ್ತಲ್ವ. ಯಾವ ಗೋತ್ರ ಅಂತ ಹುಡುಕ್ತಾ ಇರೋಷ್ಟರಲ್ಲಿ ಸಿಕ್ಕಾಕೊಳ್ಳುತ್ತೆ ಯೂದ ಗೋತ್ರನೇ. ಏಕೆಂದರೆ ಯಾಕೋಬನ್ನು ಯೂದ ಗೋತ್ರಕ್ಕೆ ಕೊಟ್ಟಿರುವಂಥ ಆಶೀರ್ವಾದ ಯಾಕೋ ಬೇರೆ ಥರ ಕಾಣಿಸುತ್ತೆ. ರಾಜದಂಡ ಅಂತೆಲ್ಲ ಮಾತಾಡ್ತಿದ್ದಾರೆ, ಹೌದಾ? ಅದಾದಮೇಲೆ ಇನ್ನೊಂದು ಸ್ವಲ್ಪ ವರ್ಷ ಆದ ನಂತರ ಮತ್ತೆ ಎಲ್ಲಿ ಟಾರ್ಗೆಟ್ಟು? ಈಗ ದಾವೀದನ ಕುಲದಿಂದ ಬರ್ತಾರಾ, ಬೇರೆ ರಾಜರ ಕುಲದಿಂದ ಬರ್ತಾರಾ ಅನ್ನುವಂಥದ್ದು ಹುಡುಕ್ತಿರ್ಬೇಕಾದ್ರೆ ದೇವರು ಮತ್ತೆ ದಾವೀದನ ಹತ್ರ ಮಾತಾಡ್ತಾರೆ. ನಿನ್ನ ಸಾಮ್ರಾಜ್ಯವನ್ನು, ನಿನ್ನ ರಾಜ್ಯವನ್ನು ಶಾಶ್ವತವಾಗಿ ನಿಲ್ಲಿಸ್ತೀನಿ. ಅಷ್ಟರಲ್ಲಿ ಮತ್ತೆ ಅಪವಾದಿಗೆ ಇನ್ನೊಂದು ಕನ್ಫರ್ಮೇಷನ್ ಸಿಕ್ಕುತ್ತೆ. ಏನಂತ? ದಾವೀದನ ವಂಶದಿಂದಲೇ ಬರ್ತಾರೆ ನನ್ನ ತಲೆ ಜಜ್ಜುವಂತಹ ವ್ಯಕ್ತಿ. ಮತ್ತು ದಾವೀದನನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಷ್ಟಕ್ಕೂ ದಾವೀದನ ನೀವು ಮುಂಚೆನೇ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತಿರ್ತಾನೆ, ಗೊತ್ತಾ ನಮಗೆ? ಸೌಲ್ ಕತ್ತಿ ಹಿಡ್ಕೊಂಡು ಓಡಾಡ್ತಿರ್ತಾನೆ, ಸಿಕ್ಕಿದ್ರೆ ಚುಚ್ಬಿಡೋಣ ಅಂತೇಳಿ. ನಮಗೆ ಗೊತ್ತಾ? ಸೌಲ್ ಮನಸ್ಸಲ್ಲಿರುವಂತಹದ್ದು ಏನು? ಸೌಲನಿಗೆ ಆ ಅಭಿಪ್ರಾಯ ಏನಕ್ಕೆ ಬರುತ್ತೆ ಅಂತ ನೀವು ಹೇಳಿ. ಏನಕ್ಕೆ ಬರುತ್ತೆ? ಸೌಲನಿಗೆ ದಾವೀದನನ್ನು ಚುಚ್ಚಬೇಕು, ಕೊಲ್ಲಬೇಕು ಅನ್ನುವಂಥ ಆಲೋಚನೆ ಏನಕ್ಕೋಸ್ಕರ ಬರುತ್ತೆ? ನನಗಿಂತ ಈ ವ್ಯಕ್ತಿ ದೊಡ್ಡವನಾಗೋಗ್ತಾನೇನೋ ಅನ್ನುವಂತೆ ಬರುತ್ತೆ, ಹೌದಾ? ಅದಕ್ಕೆ ಅಲ್ವಾ ಚುಚ್ಚಬೇಕು ಅಂತ ಅಂದ್ಕೊಂಡಂತಹದ್ದು, ಅದಕ್ಕೆ ಅಲ್ವಾ ಕೊಲ್ಲಬೇಕು ಅಂತ ಅಂದ್ಕೊಂಡಂತಹದ್ದು. ಸೌಲನು ದಾವೀದನನ್ನು ಏನಕ್ಕೋಸ್ಕರ ಕೊಲ್ಲಬೇಕು ಅಂತ ಅಂದ್ಕೊಳ್ತಾನೆ? ಈ ವ್ಯಕ್ತಿ ಎಲ್ಲಿ ನನಗಿಂತ ದೊಡ್ಡವನಾಗೋಗ್ತಾನೋ ಅಂತ ಕೊಲ್ಲಬೇಕು ಅಂತ ಅಂದ್ಕೊಳ್ತಾನೆ. ಯಾರು? ಸೌಲನು. ಅಪವಾದಿ ಏನಕ್ಕೋಸ್ಕರ ದಾವೀದನನ್ನು ಸೌಲನ ಮೂಲಕ ಕೊಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ ಹೇಳಿ? ಆ ಸಂತಾನದಿಂದ ನನ್ನ ತಲೆ ಜಜ್ಜುವಂತಹ ರಕ್ಷಕರು ಭೂಮಿಯ ಮೇಲೆ ಬರ್ತಾರೆ. ಸೌಲನು ಈ ವ್ಯಕ್ತಿ ನನಗಿಂತ ದೊಡ್ಡವನಾಗೋದ್ರೆ ಕಷ್ಟ, ಇದು ಸೌಲನ ಮನಸ್ಸಿನಲ್ಲಿರುವಂಥ ಆಲೋಚನೆ. ಅಪವಾದಿಯ ಮನಸ್ಸಲ್ಲಿರುವಂಥ ಆಲೋಚನೆ, ಈ ವ್ಯಕ್ತಿ ಬದುಕಿದ್ರೆ ಈತನ ಮೂಲಕ ನನ್ನ ತಲೆ ಜಜ್ಜುವಂಥವ್ರು ಬರ್ತಾರೆ. ಈಗ ಹೇಳಿ, ಯಾವುದು ರಿಯಲ್ ಆಗಿರುವಂತಹ ಕಾರಣ, ಯಾವುದು ಫೇಕ್ ಆಗಿರುವಂಥ ಕಾರಣ? ಇವೆರಡರಲ್ಲಿ ಸೌಲನ ಮನಸ್ಸಲ್ಲಿರುವಂತಹದ್ದು ರಿಯಲ್ ಆಗಿರುವಂಥ ಕಾರಣನ, ಅಪವಾದಿಯ ಮನಸ್ಸಲ್ಲಿರುವಂತಹದ್ದು ರಿಯಲ್ ಆಗಿರುವಂಥ ಕಾರಣನ? ಆದರೆ ಸೌಲನು ಪಾಪ ಚಿಕ್ಕ ಹುಡುಗನ ಥರ ಏನೇನೋ ಆಲೋಚನೆ ಮಾಡಿಕೊಂಡು ಕತ್ತಿಯೆಲ್ಲ ಹಿಡ್ಕೊಂಡು ಸುತ್ತಿದ್ದಾನೆ, ಹೌದಾ? ಭೂಮಿಯ ಮೇಲೆ ನಡೀತಿರುವಂತಹದ್ದೇ ಇದು. ಭೂಮಿಯ ಮೇಲೆ ಪ್ರತಿ ಮನುಷ್ಯರಲ್ಲೂ ನಡೀತಿರುವಂತಹದ್ದೇ ಇದು. ನಾವು ಅಂದ್ಕೊಳ್ತಿರ್ತೀವಿ ಇದಿಬ್ಬರ ಮನುಷ್ಯರ ಮಧ್ಯೆ ಇರುವಂತಹ ಜಗಳ ಅಂತ. ಅಲ್ಲವೇ ಅಲ್ಲ.
ಅಲ್ಲಿಬ್ಬರು ಮನುಷ್ಯರ ಮಧ್ಯೆ ನಡೀತಿರುವಂತಹ ಜಗಳ ಅಲ್ಲ ಅದು. ದೇವರಿಗೂ ಅಪವಾದಿಗೂ ನಡುವೆ ನಡೀತಿರುವಂತಹ ಯುದ್ಧ. ಸೌಲನು ಈತನು ನನಗಿಂತ ದೊಡ್ಡವನಾಗೋದ್ರೆ ಕಷ್ಟ, ಪಾಪ ಈ ಚಿಕ್ಕ ಚಿಕ್ಕ ಆಲೋಚನೆಗಳು ಇಟ್ಕೊಂಡು ಇಲ್ಲಿ ಸುತ್ತಾಡ್ತಿದ್ದಾನೆ. ಅಪವಾದಿ ಇನ್ನು ಬ್ಯಾಕ್ಗ್ರೌಂಡಲ್ಲಿ ದೊಡ್ಡ ಆಲೋಚನೆ ಇಟ್ಕೊಂಡು ಸೌಲನನ್ನು ಪ್ರೇರೇಪಿಸ್ತಿರುವಂತಹದ್ದು ಅಪವಾದಿ. ಈಗ ಸೌಲನಿಗೆ ರಿಯಲ್ ರೀಸನ್ ಹೇಳ್ತು ಅಂತ ಅಂದ್ಕೊಳ್ಳಿ ಅಪವಾದಿ. ಏನಂತ? ನೀನು ದಾವೀದನನ್ನು ಕೊಲ್ಲಬೇಕು. ಏನಕ್ಕೋಸ್ಕರ ಕೊಲ್ಲಬೇಕು? ದಾವೀದನು ಬದುಕಿದ್ರೆ ಈತನ ಮೂಲಕ ನನ್ನ ತಲೆ ಜಜ್ಜುವಂಥವ್ರು ಒಬ್ರು ಬರ್ತಾರೆ ಅಂತ ಹೇಳ್ತು ಅಂತ ಅಂದ್ಕೊಳ್ಳಿ ಅಪವಾದಿ. ಯಾರಿಗೆ? ಸೌಲನಿಗೆ. ಸೌಲನೇನಂತಾನೆ? ನಿನ್ನ ತಲೆ ಜಜ್ಜಿದ್ರೆ ಜಜ್ಲಿ, ನನಗೇನಾಗಬೇಕು ಅಂತಾನೆ. ಹೌದಾ ಇಲ್ವಾ? ಹೌದಾ? ಅದಕ್ಕೇನು ಮಾಡಬೇಕು? ಅಪವಾದಿಯದ್ದಾಗಿರುವಂಥ ಕಾರಣವನ್ನು ತನ್ನದ್ದಾಗಿರುವಂತೆ ನಂಬಿಸ್ಬೇಕು. ಹೌದಾ? ಅಪವಾದಿಯ ಮನಸ್ಸಲ್ಲಿರುವಂಥ ಕಾರಣವನ್ನು ಅಪವಾದಿದಲ್ಲ ಅದು ಕಾರಣ, ಸೌಲನದ್ದೇ ಅಂತ ಹೇಳಿ ನಂಬಿಸ್ಬೇಕು. ಇದೇನ ಚರಿತ್ರೆ ಪೂರ್ತಿ ಇದೇನಾದ್ರು ನೋಡುವಂತಹದ್ದು. ಸರಿ, ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಮಾತಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಆ ಚೈನಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಈಗ ದಾವೀದನ ಲೈನ್ ಅಂತ ಕನ್ಫರ್ಮ್ ಆಗಿದ ತಕ್ಷಣ ಅಪವಾದಿ ಹೇಗೆ ಟಾರ್ಗೆಟ್ ಮಾಡ್ತಾನೆ ಅಂತ ಹೇಳಿ ನೋಡ್ತಾ ಬರ್ತಿದ್ದೇವೆ. ನೆಕ್ಸ್ಟ್ ಅದಾದಮೇಲೆ ಇನ್ನೂ ಯಾರನ್ನು ಪ್ರೇರೇಪಿಸ್ತಾನೆ? ಅತಲ್ಯ ಏನು ಮಾಡ್ತಾಳೆ ಈಕೆ? ರಾಜವಂಶಸ್ಥರಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ಸಂಹಾರ ಮಾಡ್ತಾಳೆ. ಈಕೆ ಮನಸ್ಸಲ್ಲಿರುವಂತಹದ್ದೇನು? ಈಕೆ ಏನಕ್ಕೋಸ್ಕರ ಕೊಲ್ತಾಳೆ? ಅಪವಾದಿ ತಲೆ ಜಜ್ಜುವಂಥವ್ರು ಬರ್ತಾಳೆ ಅಂತ ಅಂದ್ಕೊಂಡು ಕೊಲ್ತಾಳೆ? ಈಕೆ ಮನಸ್ಸಲ್ಲಿರುವಂತಹದ್ದೇನು? ಅವ್ರು ಯಾರಾದರೂ ಇದ್ದರೆ ನನ್ನ ಸಿಂಹಾಸನ ಹೋಗುತ್ತೆ. ಈಕೆಗಿರುವಂಥ ಟೆನ್ಷನ್ ಅದು. ಆದರೆ ಅಪವಾದಿಗಿರುವಂಥ ಪ್ಲ್ಯಾನು ತಲೆ ಜಜ್ತಾರೆ. ಅಪವಾದಿ ಮನಸ್ಸಲ್ಲಿರುವಂತಹ ಆ ನಿಜವಾದ ಕಾರಣದ ನಿಮಿತ್ತ ಹೇಗೆ ಸೂತ್ರಧಾರಿಯಾಗಿ ಇವರನ್ನೆಲ್ಲ ಪಾತ್ರಧಾರಿಗಳಾಗಿ ಯೂಸ್ ಮಾಡ್ತಿದ್ದಾನೆ ಅಂತ ಒಂದ್ಸರಿ ನೋಡಿ. ಅದು ಒರಿಜಿನಲ್ ರೀಸನ್. ಇಲ್ಲಿ ನಡೀತಿರುವಂತಹದ್ದೆಲ್ಲ ಚಿಕ್ಕ ಮಕ್ಕಳ ಆಟ, ಇವ್ರ ಮನಸ್ಸಲ್ಲಿರುವಂತಹದ್ದಲ್ಲ. ಅಲ್ಲಿ ನಡೀತಿದೆ ನಿಜವಾದ ರೀಸನ್ ಅಪವಾದಿಯ ಮನಸ್ಸಲ್ಲಿದೆ. ಏನಕ್ಕಿದು ನಡಿಬೇಕು ಅಂದರೆ ಪ್ರೇರೇಪಿಸ್ತಿರುವಂತಹದನ್ನು ಒಂದ್ಸರಿ ನೋಡಿ. ಹೇಗೆಲ್ಲ ಪ್ರೇರೇಪಣೆ ಕೊಡ್ತಿದ್ದಾನೆ. ನೀನು ಸಿಂಹಾಸನದ ಮೇಲೆ ಇರಬೇಕು ಅಂದರೆ, ನೀನು ರಾಣಿಯಾಗೇ ಇರಬೇಕು ಅಂತ ಹೇಳಿದ್ರೆ ಏನಾಗಬೇಕು? ನಿನಗೆ ಯಾರೂ ರಾಜರ ಕಾಂಪಿಟೇಷನ್ ಇರಬಾರ್ದು, ರಾಜವಂಶಸ್ಥರು ಯಾರೂ ಬದುಕಿರಬಾರ್ದು. ಅದಕ್ಕೇನು ಮಾಡು? ಎಲ್ಲರನ್ನ ಕೊಲ್ಲಿಸ್ಬಿಡು. ಎಷ್ಟು ಚೆನ್ನಾಗಿ ಪ್ರೇರೇಪಿಸ್ತಿದ್ದಾನೆ. ನಿಜವಾದ ಕಾರಣವನ್ನು ಮುಚ್ಚಿಟ್ಟು ಚಿಕ್ಕ ಚಿಕ್ಕ ಕ್ಷುಲ್ಲಕವಾಗಿರುವಂಥ ಸಿಲ್ಲಿ ರೀಸನ್ಸ್ನ ನಿಮಿತ್ತ ಎಷ್ಟು ಚೆನ್ನಾಗಿ ಪ್ರೇರೇಪಿಸ್ತಿದ್ದಾನಲ್ವ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮತ್ತೆ ಎಲ್ಲಿ ಕಾಣಿಸುತ್ತೆ ಅಪವಾದಿಯ ಪ್ರೇರೇಪಣೆ ಈ ಚೈನಲ್ಲಿ? ಹಾಮಾನನ ಮೂಲಕ. ಏನಂತ ಪ್ರೇರೇಪಿಸುತ್ತೆ ಹಾಮಾನನನ್ನು? ಒಬ್ಬ ವ್ಯಕ್ತಿ ನಿನಗೆ ನಮಸ್ಕಾರ ಮಾಡಿಲ್ಲ ಅಲ್ವಾ, ಆ ಒಬ್ಬ ವ್ಯಕ್ತಿಯನ್ನು ಪಕ್ಕಕ್ಕಿಟ್ಬಿಡು, ಜಾತಿಯನ್ನೇ ತೆಗೆದುಬಿಡು. ಈಗ ಹಾಮಾನನ ಮನಸ್ಸಲ್ಲಿರುವಂಥ ಪ್ರೇರೇಪಣೆ ಏನು? ನನಗೆ ನಮಸ್ಕಾರ ಮಾಡಿಲ್ಲ, ಅದಕ್ಕೆ ನಾನು ಕೊಲ್ತಿದ್ದೀನಿ. ಒರಿಜಿನಲ್ ರೀಸನ್ ಏನು? ನನ್ನ ತಲೆ ಜಜ್ಜುವಂಥವ್ರು ಬರ್ತಾರೆ, ಅದಕ್ಕೆ ಕೊಲ್ಲಿಸ್ಬೇಕು. ಅಂದರೆ ಇವ್ರ ಮನಸ್ಸಲ್ಲಿರೋ ಇವ್ರಿಗೆ ಯಾರಿಗೂ ಒರಿಜಿನಲ್ ರೀಸನ್ ಗೊತ್ತಿಲ್ವಾ? ಒರಿಜಿನಲ್ ಆಗಿರುವಂತಹ ನಿಜವಾಗಿರುವಂತಹ ರಿಯಲ್ ಕಾರಣ ಗೊತ್ತಿಲ್ವಾ? ಇವ್ರು ಅಂದ್ಕೊಂಡಿರುವಂತಹದ್ದು ಏನೋ ಇವ್ರಿಗೆ ಗೊತ್ತಿಲ್ಲದೆ ಇವ್ರ ಅಪವಾದಿಯ ಕೈ ಬೊಂಬೆಗಳು. ಎಲ್ಲರೂ ಸಹ ಯಾರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಹೇಳಿ? ಅಪವಾದಿಗೆ ಸಹಾಯ ಮಾಡ್ತಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ ಇವ್ರು ಸಹಾಯ ಮಾಡ್ತಿದ್ದೀವಿ ಅಂತ. ಆದರೂ ಯಾರಿಗೆ ಹೆಲ್ಪ್ ಮಾಡ್ತಿದ್ದಾರೆ? ಅಪವಾದಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಆಮೇಲೆ ಏನಾಗುತ್ತೆ? ಇದಾದ ನಂತರ ಮತ್ತೆ ಎಲ್ಲಿ ಕಾಣಿಸುತ್ತೆ ನಮಗೆ ಪ್ರೇರೇಪಣೆ? ಹೆರೋದನ ಮೂಲಕ ಕಾಣಿಸುತ್ತಾ? ಮೊದಲನೇ ಶತಮಾನದಲ್ಲಿ ಕೂಸುಗಳನ್ನೆಲ್ಲ ಕೊಂದು ಬಿಡಬೇಕು. ಈಗ ನೀವು ಹೇಳಿ, ಹೆರೋದನು ಏನಕ್ಕೋಸ್ಕರ ಕೂಸುಗಳನ್ನು ಕೊಲ್ಲಬೇಕು ಅಂದ್ಕೊಂಡ? ನನ್ನ ಸಿಂಹಾಸನಕ್ಕೆ ಎಲ್ಲಿ ಕೂತು ಬರುತ್ತೋ ಅಂತ ಆ ವ್ಯಕ್ತಿ ಕೊಲ್ಲಬೇಕು ಅಂದ್ಕೊಂಡ. ಅದರ ಒರಿಜಿನಲ್ ರೀಸನ್ ಏನು? ಅಪವಾದಿ ತಲೆ ಜಜ್ಜುವಂಥವರು ಬಂದ್ಬಿಟ್ಟಿದ್ದಾರೆ ಈಗಾಗಲೇ. ಒಬ್ರಿಗೆ ಗೊತ್ತಿಲ್ಲ ಒರಿಜಿನಲ್ ರೀಸನ್ ಏನು ಅಂತ, ಒಬ್ರಿಗೆ ಗೊತ್ತಿಲ್ಲ ಈ ಇಷ್ಟು ಚರಿತ್ರೆಯಲ್ಲಿ. ಆದರೂ ಅಪವಾದಿಗೆ ನಾನು ಬಂದು ನಿನ್ನ ಜೊತೆ ಕೈ ಜೋಡಿಸ್ತೀನಿ ಅಂತಿದ್ದಾರೆ ಎಲ್ಲರೂ ಸಹ. ಅದು ಅಪವಾದಿಯ ಪ್ರೇರೇಪಣೆ. ಎಷ್ಟು ಚೆನ್ನಾಗಿ ಮೋಸ ಮಾಡ್ತಿದ್ದಾನೆ ಅಂತ ನಮ್ಗೆ ಅರ್ಥ ಆಯ್ತಾ? ರೀಸನ್ನೇ ಗೊತ್ತಿಲ್ಲ ಯಾರಿಗೂ. ಎಲ್ಲರೂ ಸಹ 20 ವರ್ಷ 30 ವರ್ಷ 10 ವರ್ಷ ಕಾಲಾವಧಿಯಲ್ಲಿ ಚಿಕ್ಕ ಚಿಕ್ಕ ರೀಸನ್, ಈ ವ್ಯಕ್ತಿ ನನಗಿಂತ ದೊಡ್ಡವನಾಗಿ ಹೋಗ್ತಾನೆ, ಈ ವ್ಯಕ್ತಿ ರಾಜ ಆಗೋಗ್ತಾನೆ ಅಂತ ಯೋಚನೆ ಮಾಡ್ತಿದ್ದಾರೆ. ಅಲ್ಲಿ ಹಿಂದೆ ಇರುವಂತಹ ಪ್ಲ್ಯಾನೇ ಬೇರೆ. ಅದಕ್ಕೆ ಸತ್ಯವೇದದಲ್ಲಿ ಕೀರ್ತನೆಗಳನ್ನು ಯಾವತ್ತಾದರೂ ನಾವು ಓದಿದ್ದೀವಲ್ವ? ಕೀರ್ತನೆಗಳನ್ನು ಓಪನ್ ಮಾಡಿ 2ನೇ ಪೇಜನ್ನು ನೀವು ತಿರುಗಿಸಿದ ತಕ್ಷಣ ಒಂದು ಕೀ ರೆಫರೆನ್ಸನ್ನು ಬರೆಸಿದ್ದಾರೆ. ಒಂದು ಸರಿ ನೋಡೋಣ. ನಾವು ಯಾವತ್ತೂ ಸಹ ಇವತ್ತು ಓದಿ ಅರ್ಥ ಮಾಡಿಕೊಂಡು ಹಾಗೆ ಓದಿಲ್ವೇನೋ ಅದನ್ನು. ಕೀರ್ತನೆಗಳು 2ನೇ ಅಧ್ಯಾಯ
ಕೀರ್ತನೆಗಳು 2ನೇ ಅಧ್ಯಾಯ 1ನೇ ವಚನ. ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ. ಪರಲೋಕದಲ್ಲಿ ಏನು ಅರ್ಥ ಆಯ್ತು ಹೇಳಿ ವಚನದಿಂದ? ಹಳೆಯ ಒಡಂಬಡಿಕೆಯಲ್ಲಿ ಬರೆದಿರುವಂತಹದ್ದು ಸುಮಾರು 3000 ವರ್ಷಗಳ ಹಿಂದೆ ರಚಿಸಲ್ಪಟ್ಟಿರುವಂತಹದ್ದು ಏನಂತಿದೆಯಂತೆ ಇಲ್ಲಿ, ಏನು ನಡೀತದೆಯಂತ ಇಲ್ಲಿ ಈ ಭೂಮಿಯ ಮೇಲೆ? ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಏನು ಯೋಚನೆ ಮಾಡ್ತಿದ್ದಾರಂತೆ ಜನರು? ವ್ಯರ್ಥ ಕಾರ್ಯಗಳನ್ನು. ಆ ವ್ಯರ್ಥ ಕಾರ್ಯಗಳು ಏನೇನಂತೆ? ಮುಂದೆ ಓದೋಣ. 2ನೇ ವಚನ. ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಭೂಪತಿಗಳು ಅಂದರೆ ಭೂಮಿಯ ಮೇಲೆ ಆಳ್ತಿರುವಂತಹ ರಾಜರು. ಆ ರಾಜರಲ್ಲಿ ಯಾರ್ಯಾರಿದ್ದಾರೆ? ಫರೋಹನು, ಹೆರೋದನೂ ಇದ್ದಾನೆ, ಮತ್ತು ಇನ್ಯಾರ್ಯಾರಿದ್ದಾರೆ? ಹಾಮಾನನು, ಭೂಮಿಯ ಮೇಲೆ ಒಬ್ಬ ಅಧಿಕಾರಿ ಅಲ್ವಾ, ಆತನೂ ಸಹ. ಈ ರಾಜಕುಲ ಈ ಭೂಪತಿಗಳು ಅಂತ ಓದ್ಕೊಂಡ್ವಲ್ವ, ಈ ಭೂಪತಿಗಳು ಅಂದರೆ ರಾಜರು, ಅಧಿಕಾರಿಗಳು. ಈ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ? ಇವಾಗ ನಾವು ಈ ಚೈನ್ ಉದ್ದಕ್ಕೂ ಮಾತಾಡ್ಕೊಂಡ್ವಲ್ವ ಅಧಿಕಾರಿಗಳ ಬಗ್ಗೆ. ಈ ಅಧಿಕಾರಿಗಳೆಲ್ಲ ಇದ್ದಾರೆ. ಈ ಅಧಿಕಾರಿಗಳೆಲ್ಲ ಏನು ಮಾಡ್ತಾರಂತೆ? ಯೆಹೋವನಿಗೂ ಆತನು ಯಾರನ್ನು ಅಭಿಷೇಕಿಸಿದಾರೋ ಆ ಅಭಿಷಕ್ತನಿಗೂ ಸಹ ವಿರೋಧವಾಗಿ ನಿಂತಿದ್ದಾರಂತೆ. ಆ ಅಭಿಷಕ್ತನು ಯಾರು? ಅಭಿಷಕ್ತನು ಯಾರು? ಯೇಸು ಕ್ರಿಸ್ತರು. ಯಾರಿಗೆ ವಿರುದ್ಧವಾಗಿ ನಿಂತಿದ್ದಾರಂತೆ ಭೂಮಿ ಮೇಲಿರುವಂತಹ ರಾಜರೆಲ್ಲರೂ ಸಹ? ದೇವರು ಅಭಿಷೇಕಿಸಿರುವಂತಹ ಅಭಿಷಕ್ತನಿಗೂ ವಿರೋಧವಾಗಿ ನಿಂತಿದ್ದಾರಂತೆ. ಇಷ್ಟಕ್ಕೂ ಇವ್ರಿಗೇನು ಗೊತ್ತಿಲ್ಲ? ನಾವು ನಿಂತಿರುವಂತಹದ್ದು ದೇವರಿಗೂ ಆತನ ಮಗನಿಗೂ ವಿರೋಧವಾಗಿ ಅಂತ ಇವರಿಗೆ, ಈ ಭೂಮಿ ಮೇಲೆ ಆಳ್ತಿರುವಂತಹ ರಾಜರಿಗೆ ಗೊತ್ತಿಲ್ವಾ? ಜೋರಾಗಿ ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ಲದೆ ಯಾರಿಗೆ ವಿರುದ್ಧವಾಗಿ ನಿಂತಿದ್ದಾರೆ? ದೇವರಿಗೂ ಯೇಸು ಕ್ರಿಸ್ತರಿಗೂ ವಿರುದ್ಧವಾಗಿ ನಿಂತಿದ್ದಾರೆ. ಗೊತ್ತಿಲ್ಲದೆ ಏನಕ್ಕೋಸ್ಕರ ವಿರುದ್ಧವಾಗಿ ನಿಂತ್ಕೊಂಡ್ರು? ಬ್ಯಾಕ್ಗ್ರೌಂಡಲ್ಲಿ ಆಡಿಸ್ತಿದ್ದಾನಲ್ವ ಇವನು ಆಟ. ಇಷ್ಟು ಹೋಲ್ ಸಿಕ್ಕಿದ್ರೆ ಸಾಕು, ಫುಲ್ಲು ಪರದೆ ಎಲ್ಲ ಅರ್ದ್ಬಿಟ್ಟು ಇಷ್ಟ ಬಂದಂತೆ ಆಡಿಸ್ತಿದ್ದಾನಲ್ವ, ಇದು ಕೆಲಸ. ಇನ್ನೊಂದ್ಸರಿ ಓದೋಣ ಮಾತನ್ನು. 2ನೇ ವಚನ. ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ, ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ. ಯೋಚನೆ ಮಾಡ್ತಿದ್ದಾರಂತೆ. ಹಾಮಾನನ ತಲೆಗೆ ಬಂತಲ್ವ ಆಲೋಚನೆ, ಏನಂತ? ಯಹೂದ್ಯರನ್ನು ಕೊಲ್ಲಿಸ್ಬಿಡ್ಬೇಕು ಪೂರ್ತಿಯಾಗಿ, ಆ ಜನಾಂಗವನ್ನೇ ತೆಗೆದು ಹಾಕಬೇಕು ಅಂತ. ಇದು ಯಾರಿಗೂ ಕಮ್ಯುನಿಕೇಟ್ ಆಯಿತು? ಯಾವ ರಾಜನಿಗೂ ಕಮ್ಯುನಿಕೇಟ್ ಆಯಿತು ಆ ಕಾಲದಲ್ಲಿದ್ದಂತಹ ರಾಜ? ಎಸ್ತೇರಳ ಕಾಲದಲ್ಲಿ ಹಾಮಾನನು ಕೊಲ್ಲಿಸ್ಬಿಡ್ಬೇಕು ಅಂತ ಅಂದ್ಕೊಂಡು ಈ ಮಾಹಿತಿಯನ್ನು ಯಾರಿಗೂ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಹೋದ? ರಾಜನಿಗೂ ಕಮ್ಯುನಿಕೇಟ್ ಅಪ್ಪಣೆ ಬೇಕಲ್ವ? ಈತನ ರಾಜ ಅಲ್ಲ, ಅಧಿಕಾರಿ ಅಷ್ಟೇ ಹಾಮಾನನು. ಈಗ ನೀವು ಹೇಳಿ, ಯಾರಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಹೋದ? ಯಾರಿಗೆ ಸೈನ್ ತೊಗೊಳ್ಲಿಕ್ಕೆ ಹೋದ? ರಾಜ ಯಾರು? ಅಹಶ್ವರೋಷನು. ಈ ಅಹಶ್ವರೋಷನಿಗೆ ಗೊತ್ತಿಲ್ಲದೆ ಅಹಶ್ವರೋಷನು ಯಾರ ಮುಂದೆ ತೊಡೆ ತಟ್ಟಿ ನಿಂತ್ಕೊಂಡಿದ್ದ? ದೇವರ ಮುಂದೆ. ಅವನಿಗೆ ಗೊತ್ತೇ ಇಲ್ಲ ನಾನು ದೇವ್ರ ಮುಂದೆ ಇಷ್ಟಕ್ಕೂ ನಿಂತಿರುವಂತಹದ್ದು ಯಹೂದ್ಯರ ಮುಂದೆ ಅಲ್ಲ ಅಂತ. ಹಾಮಾನನಿಗೂ ಗೊತ್ತಿಲ್ಲ ನಾನು ನಿಂತಿರುವಂತಹದ್ದು ದೇವರ ಮುಂದೆ, ದೇವರಿಗೆ ವಿರೋಧವಾಗಿ, ಯಹೂದ್ಯರಿಗೆ, ಈ ಜನಾಂಗಕ್ಕೆ ವಿರುದ್ಧವಾಗಿ ಅಲ್ಲ ಅಂತ ಅವನಿಗೂ ಗೊತ್ತಿಲ್ಲ. ತಮಗೆ ಗೊತ್ತಿಲ್ಲದೆ ಎಲ್ಲರೂ ಬಂದು ದೇವರಿಗೆ ವಿರೋಧವಾಗಿ ನಿಂತ್ಕೊಳ್ತಿದ್ದಾರಂತೆ. ಪ್ರೇರೇಪಿಸ್ತಿರುವಂತಹದ್ದು ಮಾತ್ರ ಅಪವಾದಿ. ಇವ್ರ ಮನಸ್ಸಲ್ಲಿರುವಂಥ ಆಲೋಚನೆಗಳು ಬೇರೆ. ಇವರು ದೇವರಿಗೆ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಸಲ್ಲಿರುವಂಥ ಆಲೋಚನೆ ಬೇರೆ. ಈಗ ಸೌಲನು ದೇವರಿಗೆ ವಿರುದ್ಧವಾಗಿ ನಿಂತಿದ್ದಾನೆ ಈ ವಚನದ ಪ್ರಕಾರ. ಅಂದರೆ ಸೌಲನ ಮನಸ್ಸಿನಲ್ಲಿ ಓಡ್ತಿರುವಂಥ ಆಲೋಚನೆ ಬೇರೆ. ಏನು? ಸೌಲನಿಗೇನು ಗೊತ್ತು? ನಾನು ದೇವರಿಗೆ ವಿರುದ್ಧವಾಗಿ ನಿಂತಿಲ್ಲ, ದಾವೀದನಿಗೆ ವಿರುದ್ಧವಾಗಿ ನಿಂತಿದ್ದೀನಿ. ಇದು ಸೌಲನಿಗೆ ಗೊತ್ತು. ಅಷ್ಟೇ ಅಲ್ವಾ? ಸೌಲನಿಗೇನು ಗೊತ್ತು? ನಾನು ದಾವೀದನಿಗೆ ವಿರುದ್ಧವಾಗಿ ನಿಂತಿದ್ದೀನಿ. ಯಾರಿಗೆ ವಿರುದ್ಧವಾಗಿ ನಿಂತಿಲ್ಲ? ದೇವರಿಗೆ ವಿರುದ್ಧವಾಗಿ ನಿಂತಿಲ್ಲ. ಆದರೆ ಇಂಡೈರೆಕ್ಟಾಗಿ ಯಾರು ವಿರುದ್ಧವಾಗಿ ನಿಂತಿದ್ದಾನೆ? ದೇವರು ಯಾರ ಸಂತಾನದಲ್ಲಿ ತನ್ನ ಅಭಿಷಕ್ತನನ್ನು ಕರ್ಕೊಂಬರಬೇಕು ಅಂತ ಅಂದ್ಕೊಂಡಿದ್ದಾರೋ ಆ ದೇವರಿಗೆ ಈತನು ತನಗೇ ಗೊತ್ತಿಲ್ಲದೆ ವಿರುದ್ಧವಾಗಿ ನಿಂತಿದ್ದಾನೆ. ಈಗ ನೀವು ಯೋಚನೆ ಮಾಡಿ ನೋಡಿ, ನಮ್ಮ ಜೀವನಗಳಲ್ಲಿ ನಮಗೇ ಗೊತ್ತಿಲ್ಲದೆ ದೇವರಿಗೆ ವಿರುದ್ಧವಾಗಿ ಎಷ್ಟು ಸಾರಿ ನಿಂತಿದ್ದೀವಿ? ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ದೇವರಿಗೆ ವಿರುದ್ಧವಾಗಿ ಎಷ್ಟು ಸಾರಿ ನಿಂತಿದ್ದೀವಿ?
ನಮಗೆ ಗೊತ್ತಾಗೋದೇ ಇಲ್ಲ ನಾವು ವಿರುದ್ಧವಾಗಿ ನಿಂತಿದ್ದೀವಿ ಅಂತ. ಕೊನೆವರೆಗೂ ಗೊತ್ತಾಗೋದಿಲ್ಲ. ಇದು ತಪ್ಪಾ ಅಂತ ಅನ್ನಿಸ್ತಿರುತ್ತೆ. ಎಷ್ಟೊಂದು ಸರಿ ದೇವರಿಗೆ ವಿರುದ್ಧವಾಗಿ ನಿಂತಿರ್ತೇವೆ, ನಮಗೆ ಗೊತ್ತಿರೋದಿಲ್ಲ. ಪಕ್ಕದಲ್ಲಿರುವಂಥ ವ್ಯಕ್ತಿಗೆ ವಿರುದ್ಧವಾಗಿ ನಿಂತಿದ್ದೀವೋ, ಇನ್ನೊಬ್ಬರಿಗೆ ವಿರುದ್ಧವಾಗಿ ನಿಂತಿದ್ದೀವೋ, ಇನ್ನೊಬ್ಬನಿಗೆ ವಿರುದ್ಧವಾಗಿ ನಿಂತಿದ್ದೀವೋ ಅಂತ ನಾವು ಅಂದ್ಕೊಂಡಿರ್ತೇವೆ. ನಮಗೆ ಗೊತ್ತಿಲ್ಲದೆ ಯಾರಿಗೆ ವಿರುದ್ಧವಾಗಿ ನಿಂತಿರ್ತೀವಿ. ಕೆಲವು ಸಾರಿ ದೇವರ ಸಂಕಲ್ಪಕ್ಕೆ, ದೇವರ ಆಲೋಚನೆಗೆ, ದೇವರ ಪ್ಲ್ಯಾನ್ಗೆ ವಿರುದ್ಧವಾಗಿ ನಿಂತಿರ್ತೇವೆ. ಅಪವಾದಿ ನಮ್ಮನ್ನು ಏನಂತ ನಂಬಿಸಿರ್ತಾನೆ? ಇದು ಪಾಪನೇ ಅಲ್ಲ, ಇದು ತಪ್ಪೇ ಅಲ್ಲ ಅಂತ ನಂಬಿಸಿರ್ತಾನೆ. ಆದರೆ ಅದು ತಪ್ಪೇ. ಸತ್ಯವೇದದಲ್ಲಿ ಇದೆ. ನೀವು ಸತ್ಯವೇದದ ಉದ್ದಕ್ಕೂ ಸಹ ಓದಿದ್ರೆ ಅಪವಾದಿ ಮನುಷ್ಯರನ್ನು ಪ್ರೇರೇಪಿಸಬೇಕಾದ್ರೆ ಅವನು ಹೇಳ್ಕೊಡುವಂತಹದ್ದು ಒಂದೇ, ಇದು ತಪ್ಪೇ ಅಲ್ಲ ಅನ್ನುವಂಥ ಇಂಪ್ರೆಷನನ್ನು ಕ್ರಿಯೇಟ್ ಮಾಡ್ತಾನೆ. ಇದು ತಪ್ಪೇ ಅಲ್ಲ. ಹವ್ವಳ ಹತ್ರ ಹೋಗಿ ಏನಂತ ಹೇಳ್ತಾನೆ? ನೀನು ಯಾರ ಥರ ಆಗ್ತೀಯ? ಆಗಿದ್ದೇನು? ದೆವ್ವ ಹಿಡಿತು ಆಕೆ. ಪಾಪ, ದೇವ್ರ ಥರ ಆಗಬೇಕಾಗಿರುವಂತಹ ಆಕೆ ದೆವ್ವ ಹಿಡಿದವರಾದರು. ಅದಾದಮೇಲೆ ಅಲ್ವ ದೇವರು ದೂರ ಇಟ್ಟಿತ್ತು. ಅಲ್ಲಿ ಹಿಡ್ದಿರುವಂತಹ ದೆವ್ವವನ್ನು ಬಿಡಿಸ್ಲಿಕ್ಕೆ ಅಲ್ವ 10,000 ವರ್ಷ ಆದಮೇಲೆ ಯೇಸು ಕ್ರಿಸ್ತರನ್ನು ಕಳಿಸಿದ್ದು. ಹಾಗಾದರೆ ಅಪವಾದಿ ನಮ್ಮ ಹತ್ರ ಎಲ್ಲ ಬಂದು ಏನು ಹೇಳ್ತಾನೆ? ನೀವು ದೊಡ್ಡವರಾಗ್ತೀರಾ, ನೀವು ದೇವ್ರ ಥರ ಆಗ್ತೀರಾ ಅಂತಲೇ ಹೇಳ್ತಾನೆ. ಇಂಡೈರೆಕ್ಟಾಗಿ ಅದರ ಅರ್ಥ ಏನು? ನಾನು ನಿನ್ನೊಳಗೆ ಬರ್ತೀನಿ, ಇದು ನೀನು ಮಾಡಿದ್ರೆ ಮಾಡು ಅಂತ ಹೇಳುವುದರ ಬದಲು ನೀನು ದೇವ್ರ ಥರ ಆಗ್ತೀಯ. ಹಿಂಗೆ ಪ್ರೇರೇಪಿಸ್ತಾನೆ, ಹಿಂಗೆ ವಂಚಿಸ್ತಾನೆ. ಪ್ರೇರೇಪಣೆನೂ ಸಹ ನಿಜವಾಗಿರುವಂಥ ಪ್ರೇರೇಪಣೆ ಅಲ್ಲ. ಅದು ಪ್ರೇರೇಪಿಸ್ತಿದ್ದಾನೆ ಅಂತ ಹೇಳಿದ್ರೆ ನಿಜ ಹೇಳಿ ಪ್ರೇರೇಪಣೆ ಮಾಡ್ತಿರುವಂತಹದ್ದಲ್ಲ, ಸುಳ್ಳು ಹೇಳೇ ಪ್ರೇರೇಪಣೆ ಮಾಡ್ತಿರುವಂತಹದ್ದು. ಹೌದಾ? ಇದಿಷ್ಟು ಅರ್ಥ ಆಯಿತು ನಮಗೆ? ಇದನ್ನೆಲ್ಲ ಸಬ್ಜೆಕ್ಟನ್ನು ಒಂದು 2 ನಿಮಿಷ ಪಕ್ಕಕ್ಕಿಟ್ಟು 2 ನಿಮಿಷ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ಕೊಳ್ಳೋಣ. ಹೇಗೂ ನಾವು ಈ ಸೈಕಲ್, ಈ ಚೈನ್ನ ನೋಡಿದ್ದೀವಲ್ವ, ಅಲ್ಲಿಂದ ಹಿಡಿದು ಆದಾಮನ ಕಾಲದಿಂದ ಹಿಡಿದು ಈ ಅಪವಾದಿಯ ತಲೆ ಜಜ್ಜುವಂತಹ ಶಕ್ತಿ ಬರುವವರೆಗೂ ಅಪವಾದಿ ಹೇಗೆಲ್ಲ ಪ್ರೇರೇಪಿಸ್ತಾ ಬಂದ ಜನರನ್ನು ಅಂತ ಹೇಳಿ ನೋಡಿದ್ವಲ್ವ. ಈಗ ನೀವು ಹೇಳಿ, ಈತನು ಎಷ್ಟೇ ಪ್ರೇರೇಪಿಸಿದ್ರೂ ಸಹ ದೇವ್ರು ಅಂದ್ಕೊಂಡಿರುವಂತಹದ್ದು ನೆರವೇರ್ತಾ ಇಲ್ವಾ? ನೆರವೇರ್ತಾ? ಅದು ದೇವ್ರಿಗಿರುವಂತಹ ಟ್ಯಾಲೆಂಟ್, ಅದು ದೇವ್ರಿಗಿರುವಂತಹ ಶಕ್ತಿ. ಹೌದಾ? ನೀವು ಯೋಚನೆ ಮಾಡಿ, ನಿಮ್ಮ ಮೂಲಕ ದೇವರು ಏನಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ಬೇಕಾದ್ರೆ, ನಿಮ್ಮನ್ನು ದೇವರು ಉಪಯೋಗ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ, ಒಂದು ವೇಳೆ ನೀವು ಅದಕ್ಕೆ ಇಲ್ಲ ಅಂತ ಹೇಳಿ ಅಪವಾದಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರೇರೇಪಣೆ ಹುಟ್ಟಿಸಿದ್ರೆ ಆ ಪ್ರೇರೇಪಣೆಗೆ ನೀವು ಬಲಿಯಾಗಿ ದೂರ ಆದ್ರಿ ಅಂತ ಅಂದ್ಕೊಳ್ಳಿ. ನಿಮ್ಮ ಮೂಲಕ ನಡೆಸಬೇಕು ಅಂತ ಅಂದ್ಕೊಂಡಿರುವಂತಹ ಕಾರ್ಯ ದೇವರು ಏನು ಅಂದ್ಕೊಂಡಿದ್ದಾರೋ ಅದು ನಿಲ್ಲುತ್ತಾ ನೆರವೇರಿಸ್ತಾರ ದೇವರು? ನಾವು ಒಂದು ಸಾರಿ ಮಾತಾಡ್ಕೊಂಡಿದ್ವಿ ಇದರ ಬಗ್ಗೆನೂ ಸಹ. ಭೂಮಿ ಮೇಲಿರುವಂತಹ ಮನುಷ್ಯರು ತುಂಬ ಬುದ್ಧಿವಂತರು. ಈ CBI CID ಈ ಡಿಪಾರ್ಟ್ಮೆಂಟ್ಗಳೆಲ್ಲ ಇರುತ್ತಲ್ವ, ಅದು ಇದು ಎಲ್ಲ. ಒಬ್ಬ ಕಳ್ಳನ್ನು ಹಿಡಿಬೇಕಂದ್ರೆ ಒಂದು ಪ್ಲ್ಯಾನು, 2ನೇ ಪ್ಲ್ಯಾನು, 3ನೇ ಪ್ಲ್ಯಾನು ಅಂತ ಇಟ್ಕೊಂಡು ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C ಅಂತ ಹೇಳಿ ನೇಮ್ ಮಾಡಿರ್ತಾರೆ. ಒಂದು ಪ್ಲ್ಯಾನ್ ಫೇಲ್ಯೂರ್ ಆದರೆ ಇನ್ನೊಂದು ಬ್ಯಾಕಪ್ಗೆ ಇನ್ನೊಂದು ಪ್ಲ್ಯಾನ್ ಇರುತ್ತೆ. ದೇವರು ಎಷ್ಟು ಪ್ಲ್ಯಾನ್ ಇಟ್ಕೊಂಡು ಕೆಲಸ ಮಾಡ್ತಾರೆ? A ಇಂದ Z ವರೆಗೂ ಬೇಕಾದರೂ ಪ್ಲ್ಯಾನ್ ಇಟ್ಕೋತಾರೆ, ಆಮೇಲೆ Z ಇಂದ ಕೋಟಿ ಬೇಕಾದರೂ ಪ್ಲ್ಯಾನ್ ಇಟ್ಕೋತಾರೆ. ಈ A ಇಂದ Z ವರೆಗೂ ಇರುವಂತಹ ಎಲ್ಲ ಪ್ಲ್ಯಾನ್ಗಳು, ಎಲ್ಲ ಮನುಷ್ಯರು ಸಹ ದಾರಿ ತಪ್ಪಿದ್ರು 101ನೇ ವ್ಯಕ್ತಿ ಅದನ್ನು ನೆರವೇರಿಸಿ ಮುಗಿಸ್ತಾರೆ. ಇವಾಗ ನಮಗಿರುವಂಥ ಚಾನ್ಸ್ ಇಷ್ಟೇ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಒಂದು ಕೆಲಸದ ನಿಮಿತ್ತ, ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋಗೋಣ. ಇಲ್ಲ ಅಂದರೆ ನಮ್ಮ ಜಾಗದಲ್ಲಿ ಇನ್ನೊಬ್ಬರನ್ನು ತಂದು ನಿಲ್ಲಿಸಿ ಅದನ್ನು ನೆರವೇರಿಸ್ತಾರೆ. ನಾವು ಮಾತ್ರ ಅಪವಾದಿಯನ್ನು ಒಳಗಡೆ ಕೂರಿಸ್ಕೊಂಡು, ಇಲ್ಲಿ ಮನಸ್ಸಲ್ಲಿ ಒಳಗಡೆ ಕೂರಿಸ್ಕೊಂಡು ಆರಾಧಿಸ್ತಿರ್ತೇವೆ. ಹೌದಾ? ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ. ಇಲ್ಲಿ ಇನ್ನೊಂದು ವಿಚಾರ ಗಮನ ಕೊಟ್ಟು ನೋಡಬೇಕಾಗಿರುವಂಥದ್ದು ಏನಂದರೆ, ಅಪವಾದಿ ಪ್ರತಿ ಸರಿನೂ ಫೇಲೇ ಆದ ಅಲ್ವಾ? ಒಂದು ಸರಿ ಆದರೂ ಸಕ್ಸಸ್ ಆದ್ನ? ಎಷ್ಟೇ ಪ್ರೇರೇಪಿಸಿದ್ರೂ ಸಹ ಒಂದು ಸರಿ ಆದರೂ ಸಕ್ಸಸ್ ಆದ್ನ? ಮನುಷ್ಯರು ಪಾಪಿಗಳಾಗಿ ಮಾರ್ಪಟ್ಟರು, ಅದನ್ನು ಮರಿಬೇಡಿ. ಈಗ ಹಾಮಾನನು ಅಂತ ಹೇಳಿದ್ರೆ, ಹಾಮಾನನನ್ನು ಅಪವಾದಿ ಪ್ರೇರೇಪಿಸ್ತು. ಆತನು ಪಾಪಿಯಾಗಿ ಮಾರ್ಪಟ್ಟ ತನ್ನ ಜೀವವನ್ನು ಕಳ್ಕೊಂಡ. ಪ್ರತಿ ಮನುಷ್ಯನೂ ಸಹ ಪಾಪಿಯಾಗಿ ಮಾರ್ಪಡ್ತಾ ಹೋಗ್ತಿದ್ದಾನೆ. ಅಂದರೆ ಬಹುತೇಕ ಜನ ಯಾರ್ಯಾರನ್ನು ಅಪವಾದಿ ಪ್ರೇರೇಪಿಸ್ತೋ ಇವರಲ್ಲಿ ಕೆಲವರು ಅಪವಾದಿಯ ಪ್ರೇರೇಪಣೆಗೆ ಒಳಗಾಗಿ ಭಕ್ತಿಯಿಂದ ದೂರ ಆಗಿ ಪಾಪಿಗಳಾಗಿ ಮಾರ್ಪಡ್ತಿದ್ದಾರೆ. ಆದರೆ ಪ್ಲ್ಯಾನ್ ಯಾರ್ದು ಮಾತ್ರ ನೆರವೇರ್ತಿದೆ? ಇಲ್ಲಿ ದೇವರದ್ದು ಮಾತ್ರ. ಪ್ರತಿ ಸರಿನೂ ಫೇಲ್ಯೂರ್ ಅಂತ ಗೊತ್ತಿದ್ರು ಎಷ್ಟು ಚೆನ್ನಾಗಿ ಇನ್ನೊಂದು ಮತ್ತೆ ಪ್ರಯತ್ನ ಮಾಡ್ತಿದ್ದಾನೆ ನೋಡಿ. ಒಂದು ಸಾರಿ ಪಟ್ಟು ನೋಡಿ, ತನಗಿರುವಂತಹ ಪಟ್ಟು, ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಪವಾದಿ ತನಗಿರುವಂತಹ ಗುಣ ಏನು? ಮಾಡಲೇಬೇಕು.
ಇದನ್ನು ಮಾಡಿ ಮುಗಿಸ್ಬೇಕು. ನನ್ನ ಕೈಯಲ್ಲಿ ಆಗಲ್ಲ ಅಂದರೂ ಪರವಾಗಿಲ್ಲ, ಇದನ್ನು ಕೈಯಂತೂ ಬಿಡಬಾರ್ದು, ಮಾಡಲೇಬೇಕು. ಅಲ್ಲಿ ಫೇಲ್ ಆದ, ಮತ್ತು ನೋಹನ ಕಾಲದಲ್ಲೂ ಫೇಲ್ ಆದ, ಅದಾದ ನಂತರ ಮತ್ತೆ ಫರೋಹನ ಹತ್ರನೂ ಫೇಲ್ ಆದ, ಅದಾದಮೇಲೆ ಇನ್ನೊಂದು ಪ್ರೇರೇಪಣೆ ಕೊಟ್ಟ, ಅಲ್ಲೂ ಫೇಲ್ ಆದ. ಪ್ರತಿ ಸರಿ ಫೇಲ್ ಆಗ್ತಿರ್ಬೇಕಾದ್ರೂ ತನ್ನ ಮನಸ್ಸು ಮಾತ್ರ ಇದನ್ನು ಮಾಡಲೇಬೇಕು. ನಾವು ಮಾತ್ರ ನಾವು ಅಂದ್ಕೊಂಡಿರುವಂಥ ಒಂದು ಒಳ್ಳೆ ಕೆಲಸ, ನಾವು ಅಂದ್ಕೊಂಡಿರುವಂತಹ ಒಂದು ದೇವರ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಮ್ಮ ಬಾಯಲ್ಲಿ ಬರುವಂತಹ ಮಾತೇನು ಹೇಳ, ನಾನು ಇದು ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಯಾವಾಗ ಕೈ ಹಾಕಿದ್ರೂ ಹೀಗೆ ಆಗುತ್ತೆ. ಒಂದು ಸರಿ ಅಪವಾದಿಯನ್ನು ನೋಡಿ ಈ ವಿಚಾರದಲ್ಲಿ, ಎಷ್ಟು ಸರಿ ಕೈ ಹಾಕಿದ್ರೂ ನನ್ನ ಜೀವನ ಪೂರ್ತಿ ಫೇಲ್ಯೂರೇ ಅಂತ ಗೊತ್ತಿದ್ರು ಮತ್ತೆ ಕೈ ಹಾಕ್ಲಿಕ್ಕೆ ಬರ್ತಾನೆ. ಹೌದಾ? ನನ್ನ ಜೀವಮಾನ ಕಾಲ ಪೂರ್ತಿ ನಾನು ಅಂದ್ಕೊಂಡಿರುವಂತಹದ್ದು ಒಂದೂ ಆಗಿಲ್ಲ ಅಂತ ಆತನಿಗೆ ಗೊತ್ತು, ಆದರೂ ಸಹ ಮತ್ತೆ ಏನು ಮಾಡ್ತಾನೆ? ಮತ್ತೆ ಅಲ್ವಾ? ನಾವು ಹಾಗಿದ್ರೆ ಬಲಗೊಳ್ಳಬೇಕಲ್ವ? ಅಪವಾದಿಗೆ ಇಷ್ಟೊಂದು ಪಟ್ಟಿದೆ ಅಂತ ಹೇಳಿದ್ರೆ ತಾನು ಅಂದ್ಕೊಂಡಿರುವಂತಹ ಕಾರ್ಯದ ನಿಮಿತ್ತ ನಮಗೆ ಎಷ್ಟಿರಬೇಕು? ನಾವು ದೇವರ ಪಕ್ಷದಲ್ಲಿ ನಿಂತಿರುವಂತಹ ದೇವರ ಮಕ್ಕಳು. ನಿಜಾನ? ಓಕೆ, ಇದಿಷ್ಟು ಸಹ ಒಂದು ಪಾರ್ಟ್, ಸಂದೇಶದ ಒಂದು ಪಾರ್ಟ್, ಅಪವಾದಿಯ ಪ್ರೇರೇಪಣೆ ಅನ್ನುವಂಥದ್ದು ಒಂದು ಪಾರ್ಟ್. ಈಗ ಎರಡನೇ ಪಾರ್ಟ್ ಹೋಗೋಣ, ಒಂದು 10 ಮಿನಿಟ್ಸಲ್ಲಿ ಮುಗಿಸ್ಕೊಳ್ಳೋಣ. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇದೆ, ಟೆಂಪ್ಟೇಷನ್ಸ್. ಕೇಳಿದ್ದೀವ ಈ ಪದವನ್ನು? ಕೇಳಿದ್ದೀವ? ಶೋಧನೆಗಳು. ಏನು ಹಿಂಗಂದರೆ, ಒಬ್ಬ ಮನುಷ್ಯನನ್ನು ತನ್ನ ಕಡೆ ಕರ್ಕೊಬೇಕು ಅಂದರೆ ಅಪವಾದಿ ಏನನ್ನು ಯೂಸ್ ಮಾಡ್ತಾನಂತೆ. ಏನು ಯೂಸ್ ಮಾಡ್ತಾನೆ? ವಿಡಿಯೋ ನೋಡೋಣ ಒಂದೆರಡು. ಆ ವಿಡಿಯೋವನ್ನು ಗಮನ ಕೊಟ್ಟು ನೋಡಿ. ದೀಕ್ಷಿತ್ ಒಂದೊಂದಾಗಿ ಆ ವಿಡಿಯೋನ ಪ್ಲೇ ಮಾಡು. ಅಲ್ಲಿ ಏನು ನಡೀತಿದೆ ಅನ್ನುವಂತಹದ್ದು ಪೂರ್ತಿಯಾಗಿ ಗಮನ ಕೊಟ್ಟು ನೋಡಿ. ಸಾಕು. ಏನು ನೋಡಿದ್ವಿ ಫಸ್ಟ್ ವಿಡಿಯೋದಲ್ಲಿ? ಏನು ಕಾಣಿಸ್ತು? ಅದು ಈಲ್, ಈ ಸಿ ಈಲ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಒಂಥರ ಹಾವು ಥರ ಇಷ್ಟುದ್ದ ಇತ್ತಲ್ವ, ಅದು ಯಾವುದು ಬಂದು ಯಾವುದನ್ನು ಕ್ಯಾಚ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ಇವರು, ಅದರ ಹೆಸರೇನು? ಈಲ್ ಅಂತ ಹೇಳಿ ಕರಿತೀವಿ. ಅದು ತುಂಬ ಕಾಸ್ಟ್ಲಿ ಹಿಡಿದ್ರೆ. ಅದು ಹಿಡೀಲಿಕ್ಕೆ ಏನು ಮಾಡ್ತಿದ್ದಾರೆ ಇವರು? ಮೀನನ್ನು ಹಿಂಗೆ ತೋರಿಸ್ತಿದ್ದಾರೆ. ಅದು ಮುಂದೆ ಬಂದಿದ ತಕ್ಷಣ ಅದಕ್ಕೆ ಲಾಕ್ ಮಾಡ್ತಾರೆ ಅದನ್ನು. ಅದಕ್ಕೆ ಬೇರೆ ಬೇರೆ ರೀತಿಯಾಗಿರುವಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಆ ಎಕ್ವಿಪ್ಮೆಂಟ್ ಯೂಸ್ ಮಾಡಬೇಕು ಅಂದರೆ ಆ ಒಳಗಡೆ ಇದೆಯಲ್ವ, ಅದ್ರ ಗೂಡಿರುತ್ತೆ. ಈಲ್ಗೆ ಒಂದು ಗೂಡಿರುತ್ತೆ, ಸಂದಿಲೆಲ್ಲ ಇರುತ್ತೆ. ಆ ಸಂದಿ ಇವ್ರು ಹೋಗ್ಲಿಕ್ಕಾಗಲ್ಲ, ಹೋದರೆ ಪ್ರಾಣ ಕಳ್ಕೊತಾರೆ. ಅದೇ ಹೊರಗಡೆ ಬರಬೇಕು. ಏನಾಗಬೇಕು ಹೇಳಿ? ಆ ಈಲ್ ಏನಾಗಬೇಕು? ಅದನ್ನು ಹಿಡಿಬೇಕಾದ್ರೆ ಏನಾಗಬೇಕು? ಹೊರಗಡೆ ಬರಬೇಕು. ಆ ಹೊರಗಡೆ ಬರುವಂತೆ ಮಾಡಲಿಕ್ಕೆ ಈ ಮೀನು. ಅರ್ಥ ಆಯ್ತಾ ನಮಗೆ? ಆ ಮೀನು ತೋರಿಸಿದ್ರೆ ಆ ಈಲ್ ಅನ್ನುವಂತಹದ್ದು ಹೊರಗಡೆ ಬರುತ್ತೆ, ಆವಾಗ ಮಾತ್ರ ಲಾಕ್ ಮಾಡ್ಬೋದು. ಇದನ್ನು ನೋಡಿ ನಮಗೇನು ಅರ್ಥ ಆಯಿತು? ಸತ್ಯವೇದದಲ್ಲಿ ಒಂದು ಮಾತು ನೋಡೋಣ. ಹಬಕ್ಕೂಕನ ಗ್ರಂಥ, ಹಬಕ್ಕೂಕನ ಗ್ರಂಥ 1ನೇ ಅಧ್ಯಾಯ 15ನೇ ವಚನ. 14ರಿಂದ ಓದೋಣ. 1:14. ಮನುಷ್ಯರನ್ನು ಸಮುದ್ರದ ಮೀನುಗಳ ಸ್ಥಿತಿಗೆ ಏಕೆ ತಂದಿದ್ದಿ? ನಾಯಕನಿಲ್ಲದ ಕ್ರಿಮಿಕೀಟಗಳ ಗತಿಗೆ ಏಕೆ ಬರಮಾಡಿದ್ದಿ? ಆಹಾ, ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲಕ್ಕೆಳೆಯುತ್ತಾನೆ. ತನ್ನ ಬಲೆಯಿಂದ ಬಾಚುತ್ತಾನೆ. ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾನೆ. ಇದಕ್ಕೆ ಹಿಗ್ಗುತ್ತಾನೆ, ಹೆಚ್ಚಳಪಡುತ್ತಾನೆ. ಇಲ್ಲಿ ಯಾರಿಗೆ ಹೋಲಿಸಿದ್ದಾರೆ ದೇವರು? ಮೀನುಗಾರ ಯಾರಿಲ್ಲಿ? ಅಪವಾದಿ. ಈ ಮೀನನ್ನು ಹಿಡೀಲಿಕ್ಕೆ ಬೇರೆ ಬೇರೆ ಥರ ಇದೆಯಲ್ವಾ? ಇಷ್ಟಕ್ಕೂ ಮೀನು ಗಾಳದಲ್ಲಿ ಹಿಡಿತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಇಷ್ಟಕ್ಕೂ ಗಾಳಕ್ಕೆ ಮೀನು ಸಿಕ್ಕಬೇಕಂದ್ರೆ ಏನಾಗಿರಬೇಕು? ಗಾಳಕ್ಕೆ ಮುಂದೆ ಚಿಕ್ಕ ಮೀನು. ದೊಡ್ಡ ಮೀನು ಹಿಡಿಯಬೇಕಾದ್ರೆ ಏನಾಗಿರಬೇಕು? ಮುಂದೆ ಚಿಕ್ಕ ಮೀನು. ತನಗೆ ಆಹಾರ, ಒಬ್ಬ ಮನುಷ್ಯನಿಗೆ ಆಹಾರವಾಗಿರುವಂತಹ ಮೀನು ತನಗೆ ಸಿಕ್ಕಬೇಕು ಅಂದರೆ ಆ ಮೀನಿಗೆ ಆಹಾರವಾಗಿರುವಂತಹದ್ದು ಏನು ಅಂತ ಹುಡುಕಿ ಆ ಆಹಾರವನ್ನು ಅದಕ್ಕೆ ಹಾಕಬೇಕು. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯಿತಾ? ಇನ್ನೊಂದು ಸರಿ,
ಒಬ್ಬ ಮನುಷ್ಯನಿಗೆ ಆಹಾರವಾಗಿರುವಂತಹ ದೊಡ್ಡ ಮೀನನ್ನು ಹಿಡೀಲಿಕ್ಕೆ ಆ ಮನುಷ್ಯ ಆ ಮೀನನ್ನು ಹಿಡೀಲಿಕ್ಕೆ ಆ ಮೀನಿಗೆ ಆಹಾರವಾಗಿರುವಂಥ ಚಿಕ್ಕ ಮೀನನ್ನು ಹಾಕಬೇಕು. ಹೌದಾ ಇಲ್ವಾ? ನಿಜನಾ? ಈಗ ಅಪವಾದಿಗೆ ಏನು ಆಹಾರ ಬೇಕೋ ಅದನ್ನು ತಾನು ಸಂಪಾದನೆ ಮಾಡ್ಕೊಳ್ಲಿಕ್ಕೆ ಏನು ಮಾಡ್ತಾನಂತೆ, ನಾವು ಆಗಾಗ ಬಾಯಿ ಓಪನ್ ಮಾಡಿಕೊಂಡು ದುಡ್ಡು, ಅದು ಇದು, ಆಸೆ, ಅಧಿಕಾರ, ಹಣ ಅಥವಾ ಇನ್ನೊಂದು ಕೆಟ್ಟ ನೋಟ, ಕೆಟ್ಟ ದೃಷ್ಟಿ ಅಂತ ಬೆಳಿ ಬಾಯಿ ಓಪನ್ ಮಾಡ್ಕೊಂಡಿದ್ರೆ ಯಾರು ಗಾಳ ತೋರಿಸಿ ಹೊರಗಡೆ ಕರೀತಿದ್ದಾರೆ ನಮ್ಮನ್ನು? ಅಪವಾದಿ ನಾವಿರುವಂಥ ಸುಭದ್ರವಾಗಿರುವಂಥ ಈ ಕ್ರಿಸ್ತನ ಸಂಘವಾಗಿರುವಂತಹ ಕೋಟೆ ಅಥವಾ ಭಕ್ತಿ ಅನ್ನುವಂತಹ ಈ ಕೋಟೆಯಿಂದ ಹೊರಗಡೆ ಬರಬೇಕು. ನಾವು ಒಳಗಡೆ ಅವನಿಗೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ. ಏನಾಗಬೇಕು? ನಾವೇನಾಗಬೇಕು? ಹೊರಗಡೆ ಬರಬೇಕು. ನಾವು ಹೊರಗಡೆ ಬರಬೇಕಾದ್ರೆ ಏನು ತೋರಿಸ್ತಾನೆ? ಬಿಸ್ಕೆಟ್ ಹಾಕ್ತೀನಿ ಬಾ, ಹಲ್ವ ತಿನ್ನಿಸ್ತೀನಿ ಬಾ ಅಂತಾನಂತೆ. ಹೌದಾ? ನೋಡಿ, ಯೋಚನೆ ಮಾಡಿ ಒಂದು ಸಾರಿ. ಯಾವತ್ತಾದರೂ ಇನ್ನು ಮುಂದೆ ಪಾಪ ಮಾಡಬೇಕು ಅಂತ ಅನ್ನಿಸ್ದಾಗ ಏನು ಬರಬೇಕು ತಲೆಗೆ? ಅಪ್ಪ, ಇದು ಅಪವಾದಿ ನನಗೆ ತೋರಿಸ್ತಿರುವಂತಹ ಸತ್ತ ಮೀನು ಅಂತ ತಲೆಗೆ ಬರಬೇಕು. ಯಾವ ಮೀನು? ಬದುಕಿರುವಂತಹ ಮೀನು ಅಲ್ಲ, ಸತ್ತೋಗಿರುವಂತಹ ಮೀನನ್ನು ತೋರಿಸಿ ಹೊರಗಡೆ ಕರೀತಿದ್ದಾನೆ. ಈ ಭಕ್ತಿ ಅನ್ನುವಂತಹ ಕೋಟೆ, ಈ ಕ್ರಿಸ್ತನ ಸಂರಕ್ಷಣೆ ಅನ್ನುವಂಥ ಕೋಟೆಯನ್ನು ಬಿಟ್ಟು ಹೊರಗಡೆ ಹೋದರೆ ಹಿಡಿದು ಎಲ್ಲ ಹಾಕೋತಾನೆ? ಬಕೆಟ್ಗೆ ಮನೆಗೆ ಎತ್ಕೊಂಡು ಹೋಗ್ತಾನೆ, ಫ್ರೈ ಮಾಡಿ ತಿಂತಾನೆ. ನಾವು ಅವನ ಜೊತೆ ನರಕದಲ್ಲಿರ್ತೇವೆ. ಹೌದಾ? ಇನ್ನೊಂದು ವಿಡಿಯೋವನ್ನು ನೋಡೋಣ. ಈ ಬ್ಲೂ ವೇಲ್ ಅನ್ನುವಂತಹ ಮೀನು ಗೊತ್ತಲ್ವ? ಒಂದು ನಿಮಿಷ ಪ್ಲೇ ಮಾಡುವುದಕ್ಕಿಂತ ಮುಂಚೆ, ಬ್ಲೂ ವೇಲ್ ಅನ್ನುವಂತಹ ಮೀನು ಗೊತ್ತಲ್ವ? ತಿಮ್ಮಿಂಗಲ ಗೊತ್ತಲ್ವ? ಯೋನನನ್ನು ನುಂಗಿದಂತಹ ಮೀನು. ತುಂಬ ದೊಡ್ಡ ಮೀನು ಪ್ರಿಯರೇ. ಇದು ಒಂದೊಂದು ಈ ರೂಮ್ ಅಷ್ಟು ದೊಡ್ಡದಿರುವಂತಹದ್ದು, ಅಥವಾ ಈ ರೂಮಲ್ಲಿ ಅರ್ಧ ಇರುವಂತಹ ಮೀನುಗಳಿವೆಲ್ಲವೂ ಸಹ. ಇದು ಆಹಾರ ತಿನ್ನುವಂಥದ್ದು ಹೇಗೆ ಗೊತ್ತಾ? ಹೇಗೆ? ಅಷ್ಟು ದೊಡ್ಡ ಮೀನಿಗೆ ಯಾರು ಆಹಾರ ಕೊಡ್ತಾರೆ? ದೇವರು ಕೊಡ್ತಾರೆ, ಅದು ಬೇರೆ ವಿಚಾರ. ಆದರೆ ಆ ಮೀನು ಇನ್ನೊಂದನ್ನು ಪ್ರತಿಬಿಂಬಿಸ್ತದೆ. ಅದೇನು ಅಂತ ಗೊತ್ತಾಗಬೇಕು ನಮಗೆ. ಅಷ್ಟು ದೊಡ್ಡ ಮೀನಿಗೆ ಹೆಂಗೆ ಆಹಾರ ಸಿಕ್ಕುತ್ತಪ್ಪ ಸಮುದ್ರದಲ್ಲಿ? ಒಂದು ಮೀನು ಇಷ್ಟಿಷ್ಟು 2 ಮೀನು ಸಿಕ್ತು ಅಂತ ಅಂದ್ಕೊಳ್ಳಿ, ಸಾಕಾಗುತ್ತಾ? ಅದಕ್ಕೆ ಸಾಕಾಗುತ್ತಾ? ಎಷ್ಟು ಬೇಕು ಆಹಾರ? ಸಾವಿರಾರು ಮೀನುಗಳು ಬೇಕು. ಅದೇನು ಮಾಡುತ್ತೆ ಗೊತ್ತಾ? ಹಿಂದೆ ನೈಟ್ಗೆ ಲಂಚ್ ಮಾಡಬೇಕು ಅಂದರೆ ಮಧ್ಯಾಹ್ನ ನೈಟ್ಗೆ ಡಿನ್ನರ್ ಮಾಡಬೇಕು ಅಂತ ಹೇಳಿದಾಗ ಮಧ್ಯಾಹ್ನ ಲಂಚ್ ತಿಂದಿರುತ್ತಲ್ವ, ಆ ಲಂಚನ್ನು ಸ್ವಲ್ಪ ಬಾಯಲ್ಲೇ ಅಲ್ಲಲ್ಲೆಲ್ಲ ಉಳಿಸ್ಕೊಂಡು ರಾತ್ರಿಗೆ ಡಿನ್ನರ್ ಟೈಮ್ ಬಂದಿದ ತಕ್ಷಣ ಅದರ ಬಾಯಿಯನ್ನು ಜೋರಾಗಿ ಓಪನ್ ಮಾಡಿ ಒಂದು 20 ಮಿನಿಟ್ಸ್ 10 ಮಿನಿಟ್ಸ್ ಓಪನ್ ಮಾಡಿ ಇಟ್ಕೊಳ್ಳುತ್ತೆ. ಈ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಇದರ ಹಲ್ಲಲ್ಲಿರುವಂಥ ಆಹಾರ, ಇದರ ಬಾಯಲ್ಲಿ ಇರುವಂಥ ಸಿಕ್ಕಾಕೊಂಡಿರುವಂಥ ಆಹಾರವನ್ನು ತಿನ್ನಲಿಕ್ಕೆ ಎಲ್ಲವೂ ಸಹ ತಿಮ್ಮಿಂಗಳ ಬಾಯಿ ಒಳಗಡೆ ಹೋಗುತ್ತೆ. ಇಷ್ಟಕ್ಕೂ ಅದು ಬಾಯಿ ಅಂತಲೇ ಗೊತ್ತಾಗೋದಿಲ್ಲ ಯಾವುದಕ್ಕೂ ಸಹ, ಯಾಕೆಂದರೆ ಅದರ ಬಾಯಿ ಅಷ್ಟು ದೊಡ್ಡದಾಗಿರುತ್ತೆ. ಒಳಗಡೆ ಹೋಗಿ ಈ ಮೀನುಗಳೆಲ್ಲ ಒಂದು ಸಾವಿರಾರು ಮೀನುಗಳು ಆ ಆಹಾರವನ್ನು ತಿನ್ನಲಿಕ್ಕೆ ಶುರು ಮಾಡುತ್ತೆ. ಆವಾಗ ರೈಟ್ ಟೈಮ್ ನೋಡಿ ಆ ತಿಮ್ಮಿಂಗಳ ಏನು ಮಾಡುತ್ತೆ ನೋಡೋಣ, ವಿಡಿಯೋ ನೋಡೋಣ. ಬಾಯಿ ಓಪನ್ ಮಾಡಿದೆ ನೋಡಿ, ಹಾಗೆ ಒಂದು ಸಾರಿ. ಮುಚ್ಕೊಳ್ತಾ ಮುಗೀತ ಕತೆ. ಈ ಚಿಕ್ಕ ಮೀನುಗಳೆಲ್ಲ ಏನಕ್ಕೋಸ್ಕರ ಆಸೆ ಪಡ್ತು? ನಮಗೂ ಆಹಾರ ಸಿಕ್ಕತ್ತೇನೋ, ನಮಗೂ ರುಚಿಯಾಗಿರುವಂಥ ಆಹಾರ ಸಿಕ್ಕತ್ತೇನೋ ಅಂತ ಒಳಗಡೆ ಹೋಯಿತು. ಸಿಕ್ಕಾಕೊಂಡು ಜೀವನನೇ ಮುಗ್ದೋಯ್ತಾ? ಇದೇ ಅಪವಾದಿ ಮಾಡುವಂಥ ಕೆಲಸ, ಇದೇ ಅಪವಾದಿ ಆಡುವಂತಹ ಆಟ ನಮ್ಮೆಲ್ಲರ ಜೀವನಗಳಲ್ಲೂ ಸಹ ತೋರಿಸುತ್ತೆ. ನಾವು ಆ ಕೋಟೆಯಿಂದ ಹೊರಗಡೆ ಬರಬೇಕಷ್ಟೇ, ಅದರ ಹತ್ತಿರ ಹೋಗ್ಬೇಕಷ್ಟೇ, ಅದಕ್ಕೆ ಬೇಕಾಗಿರುವಂತಹದ್ದಷ್ಟೇ. ಹತ್ತಿರ ಹೋದ್ವಾ ಅದರ ಹಿಡಿತ ಹಾಕಿದ್ರೆ ಅದು ಮತ್ತೆ ಬಿಡಿಸ್ಕೊಳ್ಳುವಂತಹದ್ದು ಏನು ಮಾಡಿದ್ರೂ ಆಗೋದಿಲ್ಲ. ಇನ್ನು ಮುಂದೆ ನಾವು ಎಷ್ಟು ಹುಷಾರಾಗಿರ್ತೀವಿ ಇದನ್ನೆಲ್ಲ ಕೇಳಿದ ನಂತರ? ಎಷ್ಟು ಹುಷಾರಾಗಿರ್ತೀವಿ ಇನ್ನು ಮುಂದೆ? ತಪ್ಪು ಮಾಡ್ತೀವ? ಪಾಪಗಳು ಮಾಡಬೇಕು ಅಂದಾಗ ಏನು ಅನ್ನಿಸ್ಬೇಕು ನಮಗೆ? ಇದು ಅಪವಾದಿ ನನಗೆ ತೋರಿಸ್ತಿರುವಂತಹ ಸತ್ತ ಮೀನು ಆಸೆ. ಹೊರಗಡೆ ಹೋದರೆ, ಈ ಕೋಟೆಯನ್ನು ಬಿಟ್ಟು ಹೊರಗಡೆ ಹೋದರೆ ಶಾಶ್ವತವಾಗಿ ಅಪವಾದಿಗೆ ಬಲೆಗೆ ಬೀಳ್ತೀನಿ. ಮತ್ತೆ ಒಳಗಡೆ ಬರಲಿಕ್ಕೆ, ನೀರೊಳಗಡೆ ಬರಲಿಕ್ಕೆ ಆಗೋದೇ ಇಲ್ಲ. ಇದನ್ನೆಲ್ಲ ನಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತೀವ. ಸತ್ಯವೇದದಲ್ಲಿ ನೀವು ನೋಡುವಂತಹ ಸಾಕಷ್ಟು ಉದಾಹರಣೆಗಳು. ಏನೇನು? ಇಸ್ಕರಿಯೋತ ಯೂದನಿಗೆ ಏನು ಕೊಟ್ಟರು ಯೇಸು ಕ್ರಿಸ್ತರನ್ನು ಹಿಡ್ಕೊಳ್ಲಿಕ್ಕೆ? ನಾಣ್ಯಗಳು. ಎಷ್ಟು?
30. ಈ 30 ನಾಣ್ಯಗಳು ಏನು ಇಸ್ಕರಿಯೋತ ಯೂದನಿಗೆ ಇವತ್ತಿನ ಸಂದೇಶದ ಭಾಷೆಯಲ್ಲಿ ಈ 30 ನಾಣ್ಯಗಳು ಏನು? ಮೀನು. ಹಾಗಾದರೆ ಅಪವಾದಿ ಇಸ್ಕರಿಯೋತ ಯೂದನಿಗೆ ತೋರಿಸಿದಂತಹ ಮೀನು ಯಾವುದು? 30 ನಾಣ್ಯಗಳು. ಅವಳು ಅಪವಾದಿಯ ಮಾತು ಕೇಳ್ಕೊಂಡು ತಪ್ಪು ಮಾಡಿದ್ಲಲ್ವಾ? ಇಷ್ಟಕ್ಕೂ ನೀವು ದೇವರಾಗ್ತೀಯಾ ಅಂತ ಹೇಳಿದ ತಕ್ಷಣ ಆ ದೇವರಾಗ್ತೀಯಾ ಅನ್ನುವಂತಹ ಮಾತು ಅವಳಿಗೇನು? ಮೀನು. ಆ ಮೀನು ತಿನ್ನಲಿಕ್ಕೆ ಹೊರಗಡೆ ಬಂದರು, ಸಿಕ್ಕಾಕೊಂಡ್ಬಿಟ್ರು. ಹೌದಾ? ಚರಿತ್ರೆಯಲ್ಲಿ ಇದನ್ನು ನಾವು ಸಾಕಷ್ಟು ಸರಿ ಮತ್ತೆ ನೋಡ್ತೇವೆ. ಆಸೆ ತೋರಿಸಿ ಒಬ್ಬರನ್ನು ಪಾಪದಲ್ಲಿ ಬೀಳಿಸಿರುವಂತಹದ್ದು, ತೋರಿಸಿ ಪಾಪದಲ್ಲಿ ಬೀಳಿಸಿರುವಂತಹದ್ದು, ಆಹ್ವಾನಿಸಿ ಪಾಪದಲ್ಲಿ ಬೀಳಿಸಿರುವಂತಹದ್ದು. ನಾವೇನಾದರೂ ನಂಬಿ ಅಪ್ಪಿ ತಪ್ಪಿ ಹತ್ತಿರ ಹೋದರೆ, ನಾಗಲೂ ನೋಡ್ಸಿದ್ನಲ್ವ, ಆ ಪಟ್ಟು ಹೇಗಿರುತ್ತೆ, ಲಾಕ್ ಮಾಡಿದ್ರೆ ಹೇಗಿರುತ್ತೆ ಒಂದು ಸಾರಿ, ಇನ್ನು ಬಿಡಿಸ್ಕೊಡುವಂತಹದ್ದು ಅಸಾಧ್ಯ. 1-2 ವಚನವನ್ನು ನೋಡೋಣ ಸತ್ಯವೇದದಿಂದ, ನೋಡಿ ಮುಗಿಸ್ಕೊಳ್ಳೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. 1:14. ಆದರೆ ಪ್ರತಿಯೊಬ್ಬನೂ ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ನೀವು ಇವಾಗ ತಾನೇ ನೋಡಿದಂತಹ ವಿಡಿಯೋಗಳು, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ವಚನವನ್ನು ಒಂದ್ಸಾರಿ ಓದೋಣ. ಅದು ಹೇಗೆ ಎಳ್ಕೊಳ್ತಿದ್ರು ಅಲ್ಲಿರುವಂತಹ ಬೇಟೆಯನ್ನು ಅನ್ನುವಂತಹದ್ದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ವಚನವನ್ನು ಓದಿ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಏನು ಮಾಡಲ್ಪಡ್ತಾರಂತೆ? ಪ್ರತಿ ಮನುಷ್ಯನೂ ಸಹ ಎಳೆಯಲ್ಪಡ್ತಾರೆ, ತಾವಿರುವಂತಹ ಗೂಡಿಂದ ಹೊರಗಡೆ ಎಳೆಯಲ್ಪಡ್ತಾರೆ. ಹೌದಾ? ಆಶಾಪಾಶದಿಂದ ಎಳೆಯಲ್ಪಟ್ಟು ಮರುಳುಗೊಂಡವರಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಎಳೆಯಲ್ಪಟ್ಟು ಪ್ರೇರೇಪಿಸಲ್ಪಡುವಂತಹದ್ದು. 15ನೇ ವಚನ. ಆಮೇಲೆ ಆಶೆಯು ಬಶುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬ ಬೆಳೆದು ಮರಣವನ್ನು ಹಡೆಯುತ್ತದೆ. ಇರುತ್ತಾ ಇದೆಲ್ಲವೂ ಸಹ ನಮ್ಮ ಮನಸ್ಸಲ್ಲಿ ಮುಂದೆ? ಕೆಲವರಿಗೆ ಮೀನೆಲ್ಲ ಹಾಕ್ತು ಅಪವಾದಿ, ಕೆಲವರಿಗೆ ಮೀನು ಅದು ಇದು ಎಲ್ಲ ತೋರಿಸ್ತು. ಈ ಇವ್ರಿಗೆಲ್ಲ 30 ನಾಣ್ಯಗಳು ಮೀನು, ಹವ್ವಳಿಗೆ ದೇವರ ಥರ ಆಗೋಗ್ತೀನಿ ಅನ್ನುವಂತಹದ್ದು ಒಂದು ಮೀನು. ಈ ರೀತಿಯಾಗಿರುವಂತಹ ಮೀನುಗಳು ಇದೆಲ್ಲವೂ ತೋರಿಸ್ತು. ಇನ್ನೂ ಕೆಲವರಿಗೂ ತೋರಿಸ್ತು. ಬರೀ ಇಂಥವ್ರಿಗೆ ಮಾತ್ರ ಅಲ್ಲ, ತೋರಿಸಿರುವಂಥ ಆಸೆಗೆ ಒಳಗಾಗಿರುವಂಥವ್ರಿಗೆ ಮಾತ್ರ ಅಲ್ಲ ಅಪವಾದಿ ತೋರಿಸಿತು. ಬಿಸ್ಕೆಟ್ ಅಲ್ಲ, ಯಾರಿಗೂ ತೋರಿಸ್ತು ಗೊತ್ತಾ? ಯೇಸು ಕ್ರಿಸ್ತರಿಗೂ ತೋರಿಸ್ತು. ಏನಂತ? ನೀನು ಒಂದು ಸಾರಿ ನಮಸ್ಕಾರ ಮಾಡಿದ್ರೆ ಈ ಪ್ರಪಂಚದ ಮೇಲೆ ಸರ್ವಾಧಿಕಾರವು ನಿನಗೆ. ಆದರೆ ಈ ದೊಡ್ಡ ಮೀನು ಏನು ಮಾಡುತ್ತು? ಯೇಸು ಕ್ರಿಸ್ತರು ಒಂದು ವೇಳೆ ಅವರನ್ನೂ ಸಹ ಒಂದು ಮೀನಾಗಿ ನಾವು ಹೋಲಿಸಿ ಮಾತಾಡಿಕೊಂಡ್ರೆ, ಸದ್ಯಕ್ಕೆ ನಮ್ಗೆ ಅರ್ಥ ಆಗುವಂಥ ಭಾಷೆಯಲ್ಲಿ, ಈ ಮೀನು ಏನು ಮಾಡ್ತು? ಚಿಕ್ಕ ಮೀನನ್ನು ತೋರಿಸಿದ್ದಕ್ಕೆ ಏನು ಮಾಡ್ತು? ಹತ್ರ ಬಂತ? ಬಾಯಿ ಹಾಕ್ಲಿಕ್ಕೆ ಬಂತ? ತೋರಿಸಿದಂಥ ಆಸೆಗೆ ಇಲ್ಲ. ಪ್ರಪಂಚದಲ್ಲಿರುವಂತಹ ಸಾಕಷ್ಟು ಮೀನುಗಳು ಹತ್ತಿರ ಹೋಗುವಂಥವರೇ. ಈ ಮೀನು ಮಾತ್ರ ಇರುವಂತಹ ಸ್ಥಳದಿಂದ ಕದಲಾಡಲಿಲ್ಲ. ಶಕ್ತಿ ಇಲ್ಲ ಅಂತಲ್ಲ. ನಿನಗೆ ಈ ಲೋಕವನ್ನು ಕೊಡ್ತೀನಿ ಅಂದರೆ ಯೇಸು ಕ್ರಿಸ್ತರ ಈ ಲೋಕವನ್ನು ಸೃಷ್ಟಿ ಮಾಡಿದ್ದಿಷ್ಟಕ್ಕೂ, ಅದು ಬೇರೆ ವಿಚಾರ. ಶಕ್ತಿ ಇಲ್ಲ ಅಂತಲ್ಲ, ಅದು ನಾವು ನೋಡಿ ಕಲಿಬೇಕು. ನಾವು ಅದನ್ನು ನೋಡಿ ಅರ್ಥ ಮಾಡ್ಕೊಬೇಕಾಗಿರುವಂತಹ ವಿಚಾರ ಏನು? ನಮಗೂ ಇದೇ ಥರ ಆಸೆ ತೋರಿಸ್ತಾನೆ ಅಪವಾದಿ. ಆಸೆ ತೋರಿಸಿದಾಗಿಯೂ ಸಹ ನಾವು ಮುಂದೆ ಹೋಗಬಾರದು. ಹೋದರೆ ಎಳೆಯಲ್ಪಟ್ಟು ಬಲೆಗೆ ಹಾಕಲ್ಪಡ್ತೀವಿ. ಬಲೆಗೆ ಹಾಕಲ್ಪಟ್ಟ ನಂತರ ಇನ್ನೊಂದನ್ನು ಮಾಡ್ತಾನಂತೆ. ನಾವು ಆವಾಗಲೇ ಹಬಕ್ಕೂಕನ ಗ್ರಂಥ 1:15 ಓದಿದ್ವಲ್ವ? ಅವ್ನು ಮೀನು ಸಿಕ್ಕಿದ ನಂತರ ಅದನ್ನೆಲ್ಲ ಬುಟ್ಟಿಗೆ ಹಾಕಿ ಏನು ಮಾಡ್ತಾನಂತೆ? 2 ಸ್ಟೆಪ್ ಹಾಕ್ತಾನಂತೆ. ನೋಡೋಣ ಆ ವಚನವನ್ನು ಇನ್ನೊಂದು ಸಾರಿ ಓದಿ ಮುಗಿಸ್ಕೊಳ್ಳೋಣ. ಹಬಕ್ಕೂಕನ ಗ್ರಂಥ 1:15 ಕೊನೆ 2 ಸಾಲು ಮಾತ್ರ ಓದಿ, ಅದಾಗಿ ತಕ್ಷಣ ಮುಗಿಸ್ಕೊಳ್ಳೋಣ. ಮೀನು ಸಿಕ್ಕಿದ ಮೇಲೆ ಅದನ್ನು ಬುಟ್ಟಿಗೆ ಹಾಕಿದ್ಮೇಲೆ ಏನು ಮಾಡ್ತಾನಂತೆ? ಫಾಸ್ಟಾಗಿ ಬೇಗ. ಗಾಳದಿಂದ ಎಳೆಯುತ್ತಾನೆ, ತನ್ನ ಬಲೆಯಿಂದ ಬಾಚುತ್ತಾನೆ, ಗುಡ್ಡೆ ಮಾಡುತ್ತಾನೆ, ಇದಕ್ಕೆ ಹಿಗ್ಗುತ್ತಾನೆ, ಹೆಚ್ಚಳ ಪಡುತ್ತಾನೆ. ಏನು ಮಾಡ್ತಾನಂತೆ? ಹಿಗ್ಗುತ್ತಾನೆ, ಹೆಚ್ಚಳ ಪಡುತ್ತಾನೆ, ಕುಣಿತಾನಂತೆ. ಅವ್ರಿಗೆ ಸಾಕಷ್ಟು ಸಂತೋಷ ಅಂತೆ. ಒಬ್ಬ ಆತ್ಮನನ್ನು ತಪ್ಪಿಸ್ಬಿಟ್ರೆ, ರಕ್ಷಣೆ ಮಾರ್ಗದಿಂದ ಒಬ್ಬ ಆತ್ಮನನ್ನು ತಪ್ಪಿಸಿದ್ರೆ ಒಂದು ಯೋಚನೆ ಮಾಡಿ ಡ್ಯಾನ್ಸ್ ಮಾಡ್ತಾನಂತೆ.
ಅಷ್ಟೊಂದು ಖುಷಿ ಆಗುತ್ತಂತೆ, ಅಷ್ಟೊಂದು ಸಂತೋಷ ಆಗುತ್ತಂತೆ ಆತನಿಗೆ. ನಾವು ಅಷ್ಟೊಂದು ಸಂತೋಷ ಆಗ್ಲಿಕ್ಕೆ ಬಿಡ್ತೀವ ಪ್ರಿಯರೇ? ಬಿಡ್ತೀವ ಇನ್ನು ಮುಂದೆ ಅಪವಾದಿಯನ್ನು? ಅಷ್ಟೊಂದು ಸಂತೋಷ ಪಡಲಿಕ್ಕೆ ಬಿಡ್ತೀವ ಇನ್ನು ಮುಂದೆ? ಬಿಡಬಾರ್ದು ಅಂದರೆ ಅದಕ್ಕೆ ಅರ್ಥ ಏನು? ಫಸ್ಟು ನಾವು ಆಸೆಗೆ ಹಿಂದೆ ನೋಡಿಕೊಂಡೇ ಹೋಗಬಾರ್ದು. ನೆಕ್ಸ್ಟ್ ಇನ್ನೊಬ್ಬರು ಹೋಗುವಂತಹದ್ದನ್ನು ತಪ್ಪಿಸಬೇಕು. ನಮ್ಮ ಹಿಂದೆ ನಡೀತಿರುವಂತಹ ದೊಡ್ಡ ದೊಡ್ಡ ಫೈಟ್ಗಳಲ್ಲಿ ನಾವು ಸಹ ಪಾಲುಗಾರರಾಗೋಣ. ನಾವು ಸ್ವಲ್ಪ ದೇವರಿಗೆಲ್ಲ ಸಹಾಯ ಮಾಡುವಂಥವರಾಗಿರೋಣ. ನಾವು ದೃಢವಾಗಿ ನಿಂತರೆ ದೇವರು ನಮ್ಮ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ಇದೆಲ್ಲವನ್ನು ನೀವು ಗುರುತಿಸ್ತೀರಾ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ ಅನ್ನುವಂತಹದ್ದನ್ನು ನಂಬುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮ್ಮ ಹಿಂದೆ ಯಾವ ಯುದ್ಧ ನಡೀತದೆ ಅನ್ನುವಂತಹದ್ದನ್ನು ನೋಡಿದ್ದೇವೆ ತಂದೆ. ಈ ಯುದ್ಧದಲ್ಲಿ ಅಪವಾದಿ ಮತ್ತು ತನ್ನ ಅನುಚರರು ಸಹ ಹೋರಾಡ್ತಿದ್ದಾರೆ. ನಿಮ್ಮ ಪರವಾಗಿ ದೈವದೂತರು ಸಹ ಹೋರಾಡ್ತಿದ್ದಾರೆ. ಇದರಲ್ಲಿ ನಾವು ಯಾರ ಕಡೆ ಹೋಗ್ತೇವೆ? ನಮಗೂ ಅಪವಾದಿ ಆಸೆ ತೋರಿಸ್ತಾನೆ ಅಂತ ತಿಳ್ಕೊಂಡಿದ್ದೇವೆ. ನಮಗೆ ತೋರಿಸುವಂತಹ ಪ್ರತಿ ಆಸೆಯೂ ಸಹ ಇನ್ನು ಮುಂದೆ ಸತ್ತ ಮೀನು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿ, ಯಾವ ಆಸೆಗೂ ಸಹ ಈ ಭದ್ರವಾಗಿರುವಂಥ ಸುರಕ್ಷಿತವಾಗಿರುವಂಥ ಕ್ರಿಸ್ತನು ಅನ್ನುವಂಥ ಕೋಟೆಯನ್ನು ಬಿಟ್ಟು ಹೊರಗಡೆ ಬರದೆ, ಅಪವಾದಿ ಏನು ಆಸೆ ತೋರಿಸಿದ್ರೂ ಸಹ ಆ ಆಸೆಗಳಿಗೆ ಬಲಿಯಾಗದೆ ಒಳಗಾಗದೆ ನಿಮ್ಮ ಕೀರ್ತಿಯನ್ನು, ನಿಮ್ಮ ಹೆಮ್ಮೆಯನ್ನು, ನಿಮ್ಮ ಗೌರವವನ್ನು ನಾವೆಲ್ಲರೂ ಸಹ ಕಾಪಾಡ್ತೇವೆ. ನಮ್ಮ ವಿಚಾರದಲ್ಲಿ, ಪ್ರೇರಣೆಯ ವಿಚಾರದಲ್ಲಿ, ಪ್ರೇರೇಪಣೆಯ ವಿಚಾರದಲ್ಲಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, ಎರಡನೇ ಸಂದೇಶ ನಿಮ್ಮ ಮಗನು ಕೊಡಬೇಕಾದ್ರೆ ನಿಮ್ಮ ಮಗನೊಟ್ಟಿಗೆ ನೀವಿದ್ದು, ಕೇಳುವಂತಹ ನಮ್ಮೊಟ್ಟಿಗೂ ನೀವಿದ್ದು ನಮಗೆ ಬೇಕಾಗಿರುವಂತಹ ಬಲವನ್ನು, ಶಕ್ತಿಯನ್ನು ಅದನ್ನು ಜೀರ್ಣ ಮಾಡಲಿಕ್ಕೆ ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.